ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 11th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಮೋಟಿವೇಟ್ ಆಗುತ್ತೆ ಈ ತರ ಒಳ್ಳೆ ಒಳ್ಳೆ ಮೂವೀಸ್ ನ ಸೀರೀಸ್ ನೆಲ್ಲ ಮಾಡೋದಕ್ಕೆ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ್ಲೇ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋದು. ಬೇರೆಯವ್ರು ನೋಡೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋಸ್ ನ ನೀವು ನೋಡಬಹುದು. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಸಾಂಗು ಮೆಟ್ಲಿಳ್ತು ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ಬರ್ತಾ ಇರ್ತಾನೆ. ಈಗ ಒಬ್ರಿಗೊಬ್ರು ಮುಖಾನ ನೋಡ್ಕೊಳ್ತಾರೆ. ಸಾಂಗ್ ಏನೋ ಧೈರ್ಯವಾಗಿ ಹುಡಿನ ತೆಗೆದ್ಬಿಟ್ಟ. ಆದ್ರೆ ಹೀರೋ ಸ್ವಲ್ಪ ಯೋಚನೆ ಮಾಡ್ತಾನೆ. ಆದ್ರೂ ಅವ್ನು ತೆಗೆದ್ ತೋರಿಸ್ತಾನೆ. ಇವ್ರಿಬ್ರು ಇನ್ನೇನ್ ಮಾತಾಡ್ಕೋಬೇಕು ಅನ್ಕೊಳ್ಳೋ ಟೈಮಲ್ಲೇ ಸೆಕ್ಯೂರಿಟಿ ಜಾಗಕ್ಕೆ ಬಂದ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಇವರಿಬ್ರು ಅಲ್ಲಿಂದ ಓಡೋಗ್ತಾರೆ. ಸೆಕ್ಯೂರಿಟಿನೂ ಓಡಿಸ್ಕೊಂಡ್ ಬರ್ತಾನೆ. ತಕ್ಕಂತ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಸೆಕ್ಯೂರಿಟಿ ಕಣ್ಣು ಕಾಣಿಸೋದಿಲ್ಲ. ಆಮೇಲೆ ಸೆಕ್ಯೂರಿಟಿನ ಅಲ್ಲಿಂದ ಹೊರಟೋಗ್ತಾರೆ. ಇವರಿಬ್ರು ಇಲ್ಲಿ ಇರ್ಬೇಕಾದ್ರೆ ಬೈಲಿಂದ ಹೋಗೋಣ ಅಂತ ಸಾಂಗ್ ಕರೆದಾಗ ನೀನ್ ಮಾಡ್ತಾ ಇದೀಯ ಇಲ್ಲಿ, ಏನಕ್ಕೆ ನೀನ್ ಈ ತರ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದಾಗ ಸಾಂಗ್ ಹೇಳ್ತಾನೆ, ಅದೆಲ್ಲ ನಿಂಗೆ ಬೇಡದೇ ಇರೋ ಕೆಲಸ, ಟೈಮ್ ಆಗ್ತಿದೆ ಬಾ ಹೋಗೋಣ ಅಂತ ಕರೆದಾಗ ಹೀರೋ ಹೇಳ್ತಾನೆ, ಏನಾಯ್ತು ನೀನ್ ಏನಕ್ಕೆ ಇಲ್ಲಿ ಬಂದೆ ಅಂತ ಫಸ್ಟ್ ಹೇಳು ಅಂದಾಗ ಸಾಂಗ್ ಹೇಳ್ತಾನೆ, ಇವ್ನ್ಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ. ಹೀರೋಗ್ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಹೆಂಗ್ ಗೊತ್ತಾಯ್ತು ಅವ್ನ್ಗೆ ಅಂದ್ರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವ್ನ್ ನಿನ್ನನ್ನು ಸಿಕ್ಕಾಕಿಸ್ಬೇಕಂತಾನೆ ಇಲ್ಲಿಗೆ ಕರ್ಸಿರೋದು ಅಂತ ಹೇಳ್ತಾನೆ. ಹೀರೋ ಕೇಳ್ತಾನೆ, ಇವ್ನ್ಗೆ ಹೆಂಗ್ ಗೊತ್ತಾಯ್ತು, ಸರಿ ನೀನೇನಕ್ಕೋಸ್ಕರ ಬ್ಲಾಕ್ ಕಲರ್ ಹುಡಿ ಹಾಕೊಂಡ್ ಬಂದೆ ಅಂದಾಗ, ಇನ್ನೇನಕ್ಕೆ ಆಲ್ರೆಡಿ ನೀನ್ ಒಂದ್ಸತಿ ನನ್ನ ಕಾಪಾಡಿದ್ಯಾ, ನಿನ್ನ ಕಾಪಾಡ್ಬೇಕಾಗಿರೋ ಜವಾಬ್ದಾರಿ ನನ್ ಮೇಲೆ ಇದೆ ಅಲ್ವಾ, ಅಷ್ಟೇ ಅಲ್ಲ ನಿನ್ನಿಂದ ಎಲ್ಲಿ ಹೀರೋಯಿನ್ ಸಿಕ್ಕಾಕೊಂಡ್ಬಿಡ್ತಾಳು ಅಂತ ನನಗ್ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಹೀರೋ ಕೇಳ್ತಾನೆ, ಸರಿ ಆಯ್ತು ನಿನಗ್ ನನ್ ಮೇಲೆ ಯಾವಾಗ ಡೌಟ್ ಬಂತು ಅಂತ ಕೇಳಿದಾಗ ಸಾಂಗ್ ಕೂಡ ಹಂಗೆ ಮುಖ ನೋಡ್ದವನು, ಅದೆಲ್ಲ ನಿನ್ ಬೇಡದೇ ಇರೋ ಕೆಲಸ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಹೀರೋ ಕೂಡ ಹೊರಟೋಗ್ತಾನೆ. ಸ್ವಲ್ಪ ತಾದ್ಮೇಲೆ ಸಾಂಗ್ ಅಲ್ಲಿಂದ ಹೊರಗಡೆ ಬರ್ತಾನೆ. ಆಗ ಅವನೊಂದ್ ವಿಷಯನ ಯೋಚನೆ ಮಾಡ್ತಾನೆ, ಅವ್ನ್ಗೆ ಹೆಂಗ್ ವಿಷಯ ಗೊತ್ತಾಯ್ತು ಅಂತ. ಏನಂದ್ರೆ ಅವತ್ತು ಹೀರೋಯಿನ್ ಮತ್ತೆ ಬೋರಾ 3 ಜನನ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಸಾಂಗ್ ಕೂಡ ಹಿಂದ್ಗಡೆನೆ ನಿಂತ್ಕೊಂಡು ನೋಡಿರ್ತಾನೆ. ಈಗ ಡೌಟ್ ಬಂದ್ ಅವ್ನ್ ಕೂಡ ಕರೆಕ್ಟ್ ಆಗಿ ಅವ್ರ ಸೇಫ್ ಹೌಸ್ ಹತ್ರನೇ ಹೋಗಿರ್ತಾನೆ. ಇವನೇನ್ ಡೋರ್ ಓಪನ್ ಮಾಡ್ಬೇಕು ಅನ್ಕೊಳ್ಳೋಷ್ಲಿ ಹೀರೋನೇ ಡೋರ್ ಓಪನ್ ಮಾಡಿದಾಗ ಸಾಂಗ್ ಹಂಗೆ ಶಾಕ್ ಆಗಿ ನೋಡುವಾಗ ಹೀರೋ ಹೇಳ್ತಾನೆ, ನನಗೆ ಗೊತ್ತು ನೀನ್ ಜಾಗ ಬಂದೇ ಬರ್ತೀಯ ಅಂತ, ಇಷ್ಟ ಇದ್ರೆ ಒಳಗಡೆ ಬರ್ಬೋದು ಅಂತ ಹೇಳಿದಾಗ ಸಾಂಗ್ ಕೂಡ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಳ್ತಾನೆ. ಒಳಗಡೆ ಹೋಗಿ ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ಬಿಡ್ತಾನೆ. ಇದೇನಿದು ಎಲ್ಲ ಈ ತರ ಇಟ್ಕೊಂಡಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ನನ್ ಪರ್ಸನಲ್ ಹಿಂಗೆ ಇರುತ್ತೆ ಅಂದಾಗ, ಸರಿ ನೀನೇನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯಾ, ಓ ನಿಮ್ಮ ಅಪ್ಪ ಇದು ಸ್ಕೂಲು, ನೀನ್ ಏನೇ ಮಾಡಿದ್ರು ಏನು ಕೇಳಲ್ಲ ಅನ್ಕೊಂಡಿದ್ಯಾ ಅಂದಾಗ ಹೀರೋ ಅಂತಾನೆ, ಬಾಯ್ ಮುಚ್ತೀಯ ನೀನು, ಬೆಳೆದೇ ಇರೋದೆಲ್ಲ ಮಾತಾಡ್ಬೇಡ ಅಂದಾಗ ಸಾಂಗ್ ಹೇಳ್ತಾನೆ, ಮತ್ತಿನೇನಕ್ಕೆ ಜಂಗಿಗೋಸ್ಕರ ಇದ್ ಮಾಡ್ತಾ ಇದೀಯಾ, ನಿನ್ನಿಂದ ಅವ್ನ್ ಪ್ರಾಣ ಹೋಯ್ತು ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಟ್ಟು ನೀನ್ ಕೆಲ್ಸನ ಮಾಡ್ತಾ ಇದೀಯಾ ಅಂದಾಗ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ಏನ್ ಮಾತಾಡ್ತಾ ಇದೀಯ ನೀನು, ನಾನೇನ್ ಹತ್ರ ಎಲ್ಲ ಅನ್ಕೊಂಡ್ ಮಾಡ್ತಾ ಇಲ್ಲ ಅಂದಾಗ ಸಾಂಗ್ ಇನ್ನಷ್ಟು ಕೋಪ ಬರೋ ತರ ಮಾತಾಡ್ತಾನೆ, ನೀನ್ ಇವಾಗ ಮಾಡ್ತಾ ಇರೋದು ಕೂಡ ಒಂದು ಮುಟ್ಟಾಳ್ತನವಾಗೇ ಇದೆ, ನೀನ್ ಏನೇ ಮಾಡಿದ್ರೆ ಕೂಡ ನೀನು ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡೆ ನೀನ್ ಇದೆಲ್ಲ ಮಾಡ್ತಾ ಇರೋದು, ಆದ್ರೂ ನಿಂಗೆ ಧೈರ್ಯವಾಗಿ ಹೇಳಕ್ ಏನು ಮನ್ಸ್ ಬರಲ್ಲ ಅಂತ ಹೇಳಿದಾಗ ಹೀರೋಗ್ ಸಖತ್ ಕೋಪ ಬಂದ್ಬಿಡುತ್ತೆ. ಸಾಂಗ್ ಹೇಳ್ತಾನೆ, ನಿನಗೇನಪ್ಪ ನೀನ್ ಇದರಿಂದ ಆರಾಮಾಗಿ ತಪ್ಪಿಸ್ಕೊಳ್ತೀಯಾ, ಆದ್ರೆ ಎಲ್ಲಿ ಹೀರೋಯಿನ್ಗೆ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನನಗ್ ಭಯ ಆಗ್ತಿದೆ ಅಂದಾಗ ಹೀರೋಗ್ ಟೆನ್ಷನ್ ಆಗ್ಬಿಟ್ಟು ಇನ್ನೇ ನಾನು ಹೊಡಿಬೇಕು ಅಂತ ಕೈ ಎತ್ತಾನೆ. ಆದ್ರೂನು ಸಾಂಗ್ ಹಿಂದೇಟ್ ಹಾಕಿಲ್ಲ, ಹಂಗೆ ಧೈರ್ಯವಾಗಿ ನಿಂತಿರ್ತಾನೆ. ಹೀರೋಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಚೇರ್ ನಲ್ಲೇ ಎತ್ತಿ ಹೊಡೆದಾಕ್ಬಿಟ್ಟು ಜೋರಾಗೆ ಕೂಗಾಡ್ತಾನೆ, ಏನ್ ಅನ್ಕೊಂಡಿದ್ಯಾ ನೀನ ಇವನ್ ಜೊತೆ ಸೇರ್ಕೊಂಡು ಹೀರೋಯಿನ್ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ, ನನ್ಗೆ ಹೇಳ್ಕೊಡ್ತಾ ಇದೆಯಾ ನೀನು ಅಂದಾಗ ಸಾಂಗ್ ಹೇಳ್ತಾನೆ, ಏನು ನಾನ್ ನಿನ್ಗೆ ಹೇಳ್ಕೊಡೋಷ್ಟು ದೊಡ್ಡವನಲ್ಲಪ್ಪ, ಸರಿ ನೀನ್ ಹೀರೋಯಿನ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀಯ ಅಂದ್ಮೇಲೆ ನೀನೇ ಮಿಸ್ಟರ್ ಎಕ್ಸ್ ಅಂತ ಹೇಳ್ಬಿಟ್ಟು ಯಾಕೆ ರಿವೀಲ್ ಮಾಡ್ತಾ ಇಲ್ಲ, ನಿನ್ಗೆ ಅಷ್ಟು ಧೈರ್ಯ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹೀರೋಗ್ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ, ಅವನಿಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸಾಂಗ್ ಏನ್ ಹೇಳ್ದ ಅಂತ ಇವ್ನ್ ಕೇಳ್ತಾನೆ, ಯಾಕೆ ನನ್ನ ಫುಲ್ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ, ನೀನೇನಕ್ಕೆ ಅವತ್ತು ಬ್ಲಾಕ್ ಹುಡಿಯಲ್ಲಿ ಬಂದೆ, ನೀನೇನಕ್ಕೆ ಅವನ ಕಾಪಾಡ್ಬೇಕು ಅಂತ ನೋಡ್ತಾ ಇದೀಯ ಅಂದಾಗ ಸಾಂಗ್ ಹೇಳ್ತಾನೆ, ಏನು ನಾನ್ ಕಾಪಾಡ್ಬೇಕಂತ ನೋಡ್ತಾ ಇದೀನ, ಅದೆಲ್ಲ ಏನು ಇಲ್ಲ, ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ, ಹೀರೋಯಿನ್ ಯಾವ್ದ್ರಲ್ಲೂ ಸಿಕ್ಕಾಕೋಬಾರ್ದು ಅಂತ ನೋಡ್ತಾ ಇದೀನಿ ಅಂದಾಗ ಇವ್ನ್ ಹೇಳ್ತಾನೆ, ಏಯ್ ಅವಳು ಸಿಕ್ಕಾಕೊಂಡ್ರೆ ನಿನ್ಗೇನೋ ಪ್ರಾಬ್ಲಮ್, ಅಂತವಳಿಗೆಲ್ಲ ನನ್ ಪವರ್ ಏನು ಅಂತ ಗೊತ್ತಾಗ್ಬೇಕು, ಅವರೆಲ್ಲ ಎಷ್ಟು ಚೀಪ್ ಅಂತ ಗೊತ್ತಾಗ್ಬೇಕಂದಾಗ ಸಾಂಗ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಈ ತರ ಮೈಂಡ್ ಸೆಟ್ ಇರೋದ್ರಿಂದನೇ ನೀನ್ ಆತರ ಇರೋದು, ನೀನ್ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂದಾಗ ಇವ್ನ್ ಬಂದು ಸಾಂಗ್ ನ ಬೆದರ್ಸೋ ತರನೇ ಮಾತಾಡ್ತಾ ಇರ್ತಾನೆ. ಆದ್ರೆ ಸಾಂಗ್ ಸ್ವಲ್ಪನೂ ಭಯ ಪಡೋದಿಲ್ಲ. ನಾನು ಏನಕತ್ರ ಮಾಡ್ದೆ ಅಂತ ಕೇಳ್ತಾ ಇದೆಯಲ್ವಾ, ನಿನ್ ವೀಕ್ನೆಸ್ ನನ್ಗೇನಾದ್ರೂ ಒಂದು ಬೇಕಲ್ವಾ, ನೀನ್ ಇತರ ಕೆಲಸ ಮಾಡ್ತಾ ಇದೀಯ ಅಂತ ನಿಮ್ ಪೇರೆಂಟ್ಸ್ ಗೊತ್ತಾಗ್ಬೇಕಾ, ನಾನ್ ಬಂದು ನಿಮ್ ಮನೇಲಿ ಹೇಳಲಾ ಅಂತ ಕೇಳಿದಾಗ ಇವ್ನ್ಗೇನು ಮಾತಾಡಕ್ಕಾಗಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಸಾಂಗ್ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಕೂಡ ನೋಡ್ತಾನೆ, ಸಾಂಗ್ ಅಲ್ಲಿಂದ ಹೊರಟೋಗ್ತಾನೆ. ಈಗ ಹೀರೋಯಿನ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವತ್ತು ಜ್ಯೂಸ್ ತಗೊಟ್ಟಲ್ಲ ಒಬ್ಬ, ಅವ್ನ್ ಬರೋದನ್ನ ನೋಡ್ಬಿಟ್ಟು ಹೀರೋ ಮಾತಾಡ ಅವನ ಹತ್ರ ಮಾತಾಡ ಅಂತ ಕೈ ತಡ್ತಾ ಇದ್ರೆ ಹೀರೋಯಿನ್ ಕೂಡ ಹೋಗಿ ಮಾತಾಡಿದಾಗ ಅವ್ನ್ ಗಿಫ್ಟ್ ತಂದು ಕೊಡ್ತಾನೆ. ಹೀರೋ ಟೆನ್ಷನ್ ಆಗ್ಬಿಟ್ಟು, ಯಾವನು ನೀನನಕ ಗಿಫ್ಟ್ ಎಲ್ಲ ತಂದು ಕೊಡ್ತೀಯ ಅಂದಾಗ ಅವನಂತಾನೆ, ಏ ನಿನ್ಗೇನೋ ಪ್ರಾಬ್ಲಮ್, ನನ್ ಮನ್ಸಲ್ಲಿ ಇರೋದನ್ನ ನಾನು ಅವಳ ಹತ್ರ ಕನ್ಫ್ಯೂಸ್ ಮಾಡ್ಕೊಂತ ಇದ್ದೀನಿ, ನೀನೇನಕ್ ಸೆಂಟ್ರಲ್ ಮಾತಾಡ್ತಿ ಅಂದಾಗ ಹೀರೋಯಿನ್ ಆ ಗಿಫ್ಟ್ ಬಾಕ್ಸ್ ಜೊತೆ ಲೆಟರ್ ಕೂಡ ಇರುತ್ತೆ, ಆ ಲೆಟರ್ ಕೂಡ ಇದೆ, ನೀನೇ ಬರ್ದಾ ಅಂತ ಹೇಳ್ಬಿಟ್ಟು ಅವನು ಮುಟ್ಟಿ ಮಾತಾಡ್ಸುವಾಗ ಹೀರೋ ಟೆನ್ಷನ್ ಆಗ್ಬಿಡುತ್ತೆ, ಈ ಮುಟ್ಟಿರೋ ಮಾತಾಡೋ ಅಂತ. ಹೀರೋ ಅವನ ಬೈತಾ ಇದ್ದಿದ್ದಕ್ಕೆ ಅವನು ಅವನೊಬ್ಬ ಬಿಡು ಅವನನ್ನ ಅಂತ ಹೇಳ್ಬಿಟ್ಟು ಹೀರೋಯಿನ್ ನೋಡ್ಬಿಟ್ಟು ಕೇಳ್ತಾನೆ, ಸರಿ ನನ್ ಜೊತೆ ಮೂವಿಗೆ ಬರ್ತೀಯ ಹೋಗೋಣ ಅಂದಿದ ತಕ್ಷಣ ಹೀರೋಯಿನ್ ಫುಲ್ ಖುಷಿ ಆಗ್ಬಿಟ್ಟು ಮೂವಿಗೆ ಅಂದಿದ ತಕ್ಷಣ ಹೀರೋ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಏಯ್ ಹೇಳ್ತಾನೆ ಇದೀನ್ ಮಾತಾಡ್ತಾ ಇದೀಯ ಅಂದಾಗ ಅವನಂತಾನೆ, ಅವಳೇ ಒಪ್ಕೊಂಡ್ಮೇಲೆ ನಿನ್ಗೇನು ಪ್ರಾಬ್ಲಮ್, ಅವಳೇ ನೋ ಅಂದಿಲ್ಲ ತಾನೆ, ನೀನಕ್ಕೆ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ ಅಂತ ಹೀರೋಯಿನ್ ನೋಡಿ ಕೇಳಿದ ತಕ್ಷಣ ಹೀರೋಗೆ ಇನ್ನಷ್ಟು ಪಿತ್ತ ನತ್ತಿಗೇರ್ಬಿಡುತ್ತೆ. ಅವ್ನ್ ಹೀರೋಯಿನ್ ನೋಡ್ಬಿಟ್ಟು ಅಂತಾನೆ, ಸರಿ ಆಯ್ತು ನನ್ ಮೂವಿ ಟಿಕೆಟ್ಸ್ ಎಲ್ಲ ತಗೊಂಡು ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಹೀರೋಗ್ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಹೀರೋಯಿನ್ ಫುಲ್ ಖುಷಿಯಾಗಿ ಆ ಚಾಕ್ಲೇಟ್ ನೀನೇನ್ ತಿನ್ಬೇಕು ಅಂತ ಬಾಯ್ಗೆ ಹಾಕೊಳಕ್ ನೋಡ್ತಾಳ. ಹೀರೋ ಟೆನ್ಷನ್ ಆಗ್ಬಿಟ್ಟು ಅವ್ನು ಅಷ್ಟು ನಗ್ತಾ ಮಾತಾಡ್ತಾ ಇದ್ರೆ ನೀನು ಹಂಗೆ ಮಾತಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ನ ಕಿತ್ಕೊಂಡು ಅವ್ನು ತಿಂದ್ಬಿಡ್ತಾನೆ.
ಹೀರೋಯಿನ್ ನನ್ ಕೈಲಿರೋ ಚಾಕ್ಲೇಟ್ ನೀನ್ ಹೆಂಗೋ ಕಿತ್ಕೊಂತಿ ಅಂತ ಹೇಳಿ ಬೈತಾ ಇದ್ದಾಗ ಹೀರೋ ಅಂತಾನೆ ಚಾಕ್ಲೇಟ್ ಕಿತ್ಕೊಳ್ಳೋದ ನೀನ್ ಪ್ರಾಣ ತೆಗೆದ್ ಬಿಡ್ತೀನಿ, ನಿನಗೆ ಕೊಬ್ಬು ಜಾಸ್ತಿ ಆಗ್ಬಿಡಿದೆ, ಅವ್ನಂಗ್ ನಗ್ತಾ ಇದ್ರೆ ನೀನು ನಗ್ತಾ ಇದ್ಯಾ, ಓ ಅವ್ನ ಜೊತೆ ಫಿಲ್ಮ್ಗೆ ಹೋಗೋ ಪ್ಲಾನ್ ಬೇರೆ ಇದ್ಯಾ, ಇಬ್ರು ಪಕ್ಕದಲ್ಲೇ ಬೇರೆ ಕುತ್ಕೊಂಡು ನೋಡ್ತೀರಾ ಅಂದಾಗ ಹೀರೋಯಿನ್ ಅಂತಾಳೆ ಹೌದು ಕಣೋ ಅದ್ ನನ್ನ ಇಷ್ಟ ಕಣೋ ಅಂತ ಹೇಳ್ತಾ ಇದ್ರೆ ಹೀರೋಗೆ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಹೀರೋನೇ ಸೀರಿಯಸ್ ಆಗ್ಬಿಟ್ಟು ಕೇಳ್ತಾನೆ ನಾನು ಹೇಳಿದ್ರ ಬಗ್ಗೆ ಏನ್ ಮಾಡಿದೆ, ನನಗೆ ಆನ್ಸರ್ ಬೇಕು ಅಂತ ಹೇಳಿದಾಗ ಹೀರೋಯಿನ್ ಏನ್ ಆನ್ಸರ್ ಅಂತ ಕೇಳಿದಾಗ ನಾನ್ ಕೂಡ ನನ್ನ ಫೀಲಿಂಗ್ಸ್ ನ ಹೇಳಿದೀನಲ್ವಾ, ನೀನ್ ನನಗಿನ್ನೂ ಆನ್ಸರ್ ಮಾಡಿಲ್ಲ ಅಂದಾಗ ಹೀರೋಯಿನ್ಗೆ ಒಂದ್ ಸ್ವಲ್ಪ ಎಂಬ್ಯಾರಸಿಂಗ್ ಆಗುತ್ತೆ, ಹಿಂಗ್ ಹೇಳೋದು ಅಂತ ಗೊತ್ತಿಲ್ಲ, ನನಗೆ ಆನ್ಸರ್ ಸಿಕ್ಕದ್ಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ. ಅದಾದ್ಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ನಿಂತ್ಕೊಂಡು ನೋಟಿಸ್ ಬೋರ್ಡ್ ನ ನೋಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಬಿಟ್ನಾದು ಮತ್ತೆ ಬೋರಾದು ಒಂದು ಕೇಸ್ ಹೋಗ್ತಾ ಇತ್ತಲ್ವಾ, ಅದನ್ನ ಮತ್ತೆ ರಿಓಪನ್ ಮಾಡ್ತಾರೆ ಅಂತ ಎಲ್ಲರೂ ಫುಲ್ ಖುಷಿಯಾಗಿ ಅದನ್ನೇ ಮಾತಾಡ್ತಿದ್ದಾಗ ಬಿಟ್ನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಬೋರಾ ಆಮೇಲೆ ಸಾರಾ 3 ಜನ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇವ್ನ ಅಡ್ಡ ಬರ್ತಾನೆ. ಏನೋ ಗೆದ್ಬಿಟ್ಟು ಅನ್ಬಿಟ್ಟು ಸಂತೋಷನ ಅಂದಾಗ ಹೀರೋಯಿನ್ ಅಂತಾಳೆ ಯಾವಾಗೂ ನಿಜಾನೇ ಕಣೋ ಗೆಲ್ಲೋದು, ಓ ನನ್ಗೆ ಅಪಾಲಜಿ ಕೇಳ್ಬೇಕಲ್ವಾ ನೀನು, ಅದಕ್ಕೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದಾಗ ಇವ್ನ್ಗೆ ಟೆನ್ಷನ್ ಆಗುತ್ತೆ. ಇದ್ರಲ್ಲಿ ಗೆದ್ದಿಲ್ಲ ಅಂದ್ರೆ ಏನು, ನಾನು ಇನ್ನಷ್ಟು ದೊಡ್ಡ ಕೇಸ್ ನ ಹಾಕ್ತೀನಿ ಅಂದಾಗ ಹೀರೋಯಿನ್ ಅಂತಾಳೆ ಎಲ್ಲಾದ್ರೂ ನೀನೇ ಕಣೋ ನನ್ಗೆ ಅಪಾಲಜಿ ಕೇಳ್ಬೇಕಾಗಿರೋದು, ಫಸ್ಟ್ ಅದ್ ಹೆಂಗ್ ಕೇಳ್ಬೇಕು ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ನಿಗೆ ಕೋಪ ಬರೋ ತರ ಮಾತಾಡಿಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇವ್ನ್ ಮನೇಲಿ ಇರ್ಬೇಕಾದ್ರೆ ಅವ್ರ ಅಮ್ಮ ಅವ್ನಿಗೆ ಚೆನ್ನಾಗಿ ಬೈತಾ ಇರ್ತಾರೆ, ನಿನಗಿನ್ ಎಷ್ಟೋ ಮಾಡ್ಬೇಕು, ನಾನು ಯಾವಾಗ ನೋಡಿದ್ರು ಸೆಕೆಂಡ್ ಪ್ಲೇಸ್ ಬರ್ತೀಯಾ, ಈ ಸತಿ ಆದ್ರೂ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದನ್ನ ನೋಡು ಅಂತ ಹೇಳ್ತಾ ಇದ್ರೆ ಅವ್ನು ಕೂಡ ಸರಿಮಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಅವ್ರ ಅಮ್ಮ ಬೈತಾ ಇರೋದನ್ನ ನೋಡ್ಬಿಟ್ಟು ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ನೀವು ಕೂಡ ಪ್ರೆಷರ್ ಇದ್ರೆ ನನ್ ಕೈಲಿ ಆಗ್ತಾ ಇಲ್ಲ, ನನ್ಗೂ ಸ್ವಲ್ಪ ಉಸಿರಾಡಕ್ಕೆ ಸ್ಪೇಸ್ ಕೊಡಿ, ಯಾವಾಗ ನೋಡಿದ್ರೆ ನನ್ ಮೇಲೆ ಬೈತಾನೆ ಇರ್ತೀರಾ, ಅಂತ ತಪ್ಪು ನಾನು ಏನ್ ಮಾಡಿದೀನಿ ಅಂತ ನನ್ ಪ್ರಾಣ ಹೋಗೋ ತರ ನೀವು ಮಾತಾಡ್ತಾ ಇರ್ತೀರಾ, ನನ್ಗೆ ಯಾಕೆ ಅಷ್ಟೊಂದು ಸ್ಟ್ರೆಸ್ ಕೊಡ್ತೀರಾ ಅಂದಾಗ ಅವ್ರಮ್ಮ ಅಂತಾರೆ ಎಲ್ಲ ನಿನ್ಗೋಸ್ಕರನೇ ಕಣೋ, ನೀನ್ ಪರ್ಫೆಕ್ಟ್ ಆಗಿರ್ಬೇಕಂತ ಇದೀನಿ ಅಂದಾಗ ಅವನಂತಾನೆ ನಾನೊಂದು ಕಸ ಹೆಂಗೆ ಪರ್ಫೆಕ್ಟ್ ಆಗಿರಕ್ಕಾಗತ್ತೆ, ನೀವ್ ಯಾಕೆ ನನ್ಗೆ ಇಷ್ಟು ಪ್ರೆಷರ್ ಕೊಡ್ತಾ ಇದ್ದೀರಾ, ನಾನೊಂದು ಕಸ ಯಾವಾಗೂ ಮೇಲೆ ಬರಕ್ಕಾಗಲ್ಲ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಹತ್ಕೊಳ್ತಾನೆ. ಅದಾದ್ಮೇಲೆ ಟೀಚರ್ಸ್ ಎಲ್ಲ ಮೀಟಿಂಗ್ ಹಾಕಿರ್ಬೇಕಾದ್ರೆ ಯಾರೋ ಒಬ್ರು ಹೊಸ ಸರ್ ಎಂಟ್ರಿ ಆಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ ಸರ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಅದಾದ್ಮೇಲೆ ಅವರು ಕ್ಲಾಸ್ಗೆ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಡ್ರೀಮ್ ಬಗ್ಗೆ ಒಂದು ಸ್ಪೀಚ್ ನ ಕೊಡ್ತಾರೆ. ನೀವೆಲ್ಲ ನಿಮ್ ಡ್ರೀಮ್ ನ ಅಚೀವ್ ಮಾಡೋದ್ರ ಕಡೆ ಗಮನನ ಕೊಡಬೇಕು, ಅದಕ್ಕೆಲ್ಲ ಇರೋ ಒಂದೇ ದಾರಿ ಅಂದ್ರೆ ಹೋಪ್ ಅನ್ನೋದನ್ನ ಯಾರು ಮರಿಬಾರ್ದು, ನಿಮ್ ಡ್ರೀಮ್ ನ ಫುಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಗಿರೋ ಒಂದೇ ದಾರಿ ಅಂದ್ರೆ ಅದೇ, ಅಷ್ಟೇ ಇವತ್ತಿನ ನನ್ ಸ್ಪೀಚ್ ಮುಗೀತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಹೊರಟೋಗ್ತಾರೆ. ಮಕ್ಕಳೆಲ್ಲೂ ಕ್ಲಾಪ್ ಮಾಡ್ತಾರೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಸೇಫ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಅವ್ಳು ಮಾಡಿರ್ತಾಳ ವೆಬ್ಟೂನ್, ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾಳೆ. ನನ್ ವೆಬ್ಟೂನ್ಗೆ ದಿನಕ್ಕೂ ವ್ಯೂಸ್ ಜಾಸ್ತಿ ಆಗ್ತಿದೆ ಗೊತ್ತಾ, ಇಷ್ಟು ಚೆನ್ನಾಗಿ ನನ್ ಬಗ್ಗೆ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ದಾರೆ, ಅವ್ನ್ ಯಾರಂತ ಗೊತ್ತಿಲ್ಲ ತುಂಬಾ ಒಳ್ಳೆಯವನು, ನನ್ ಫಸ್ಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಾಗ ಹೀರೋ ಹಂಗೆ ನಗ್ತಾ ಇರ್ತಾನೆ. ಹೀರೋಯಿನ್ ಅಂತಾಳೆ ಅವನ ಹೆಸರು ಮಿಸ್ಟರ್ ನೈಸ್ ಗಾಯ್ ಅಲ್ವಾ ಅಂತ ಹೇಳಿದಾಗ ಹೀರೋ ಏನು ಅಂತ ಕೇಳ್ತಾನೆ. ಆಕ್ಚುಲಿ ಅದು ಹೀರೋನೇ ಮೆಸೇಜ್ ಎಲ್ಲ ಮಾಡ್ತಾ ಇರೋದು, ಅವಳಿಗೋಸ್ಕರ ಕಮೆಂಟ್ ಎಲ್ಲ ಆಗ್ತಾ ಇರೋದು. ಅದು ಹೀರೋಯಿನ್ ಕಂಡಿಡಿದ್ ಬಿಟ್ಲು. ಹೀರೋಯಿನ್ ಕೇಳ್ತಾಳೆ ನನಗ್ ಗೊತ್ತು ನೀನೇ ಅದು ಅಂತ, ನೀನೇ ತಾನೆ ಅಂದಾಗ ಅವನು ಇಲ್ಲ ನಾನಲ್ಲಪ್ಪ, ನಾನೇನಕ್ ನಿನಗ್ ಕಮೆಂಟ್ ಮಾಡ್ಲಿ ಅಂದಾಗ ಹೀರೋಯಿನ್ ಅಂತಾಳೆ ನಾನು ಅದೆಲ್ಲ ಕಂಡಿಡಿದ್ ಬಿಟ್ಟೆ ಬಿಡು ಅಂದಾಗ ಮತ್ತೆ ಹೀರೋಯಿನ್ ಕೇಳ್ತಾಳೆ ಸರಿ ನಿನ್ ಡ್ರೀಮ್ ಏನು, ನಿನ್ ಡ್ರೀಮ್ ಬಗ್ಗೆ ನೀನು ಯೋಚನೆ ಮಾಡಿಲ್ವ ಅಂದಾಗ ಅವನಂತಾನೆ ಡ್ರೀಮ್ ಎಲ್ಲ ಇಟ್ಕೊಂಡ್ರೆ ಅದನ್ನ ಅಚೀವ್ ಮಾಡೋದು ತುಂಬಾ ಕಷ್ಟನಪ್ಪ, ನಾನು ಅದನ್ನೆಲ್ಲ ಮಾಡಲ್ಲ ಅಂದಾಗ ಹೀರೋಯಿನ್ ಸ್ವಲ್ಪ ಸ್ಯಾಡ್ ಆಗ್ಬಿಡ್ತಾಳೆ. ನೀನ್ ಹೇಳೋದು ನಿಜಾನೇ ಅಂದಾಗ ಹೀರೋ ಕೇಳ್ತಾನೆ ಏಕೆ ಏನಾಯ್ತು, ನೀನ್ ಯಾಕತ್ರ ಸೀರಿಯಸ್ ಅದೇ ಅಂದಾಗ ಹೀರೋಯಿನ್ ಅದೆಲ್ಲ ಏನು ಇಲ್ಲ ಅಂತ ಹೇಳಿ ಈಗ ಇಬ್ರು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ ನಾನು ಎಷ್ಟೇ ಕಷ್ಟಪಟ್ಟಿದ್ರೆ ವೆಬ್ಟೂನ್ಸ್ ಎಲ್ಲ ಮಾಡಿದ್ರೆ ಕೂಡ ತುಂಬಾನೇ ಕಡಿಮೆ ವ್ಯೂಸ್ ಎಲ್ಲ ಬರ್ತಿದೆ ಅಲ್ವಾ, ನಾನ್ ನನ್ ಬಗ್ಗೆ ಏನೋ ಒಂದು ರೇಂಜ್ಗೆ ಅಂತ ಅನ್ಕೊಂಡೆ, ಆದ್ರೆ ನಾನು ಇನ್ನಷ್ಟು ಕಲಿಯೋದಿದೆ ಅಲ್ವಾ ಅಂದಾಗ ಹೀರೋ ಹೇಳ್ತಾನೆ ನೀನ್ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯಾ, ಯಾವತ್ತೇ ಆಗ್ಲಿ ಒಂದ್ ಫೀಲ್ಡ್ ಅಲ್ಲಿ ನೀನ್ ಇಳಿದಿದ್ಯಾ ಅಂದ್ರೆ ಪ್ರತಿಯೊಂದನ್ನ ಕೂಡ ಕಲಿತಾನೆ ಇರ್ಬೇಕು ಅಂದಾಗ ಹೀರೋಯಿನ್ ಅಂತಾಳೆ ಎಷ್ಟೇ ಕಲ್ತ್ರೆ ಕೂಡ ನಮ್ಮಂತವ್ರೆಲ್ಲ ಯಾವತ್ತೋ ಒಂದಿನ ಕಣ್ಮರೆ ಆಗ್ಬಿಡ್ತಾರಲ್ವಾ, ನಮ್ಮನ್ನೆಲ್ಲ ಯಾರು ಗುರ್ತಿಸಲ್ವಲ್ಲ ಅಂತ ಹೇಳಿದಾಗ ಹೀರೋ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಮನೇಲಿ ಇರ್ಬೇಕಾದ್ರೆ ಹೀರೋ ಮತ್ತೆ ದೊಡ್ಡದಾಗ ಒಂದು ಕಮೆಂಟ್ ನ ಹಾಕಿರ್ತಾನೆ. ಅದನ್ನ ನೋಡಿ ಹೀರೋಯಿನ್ ಫುಲ್ ಖುಷಿ ಆಗ್ಬಿಡ್ತಾಳೆ. ಅಷ್ಟೇ ಅಲ್ಲ ನಿನ್ಗೆ ಇಷ್ಟ ಆಗಿರೋರ ಜೊತೆ ನೀನ್ ಔಟಿಂಗ್ ಎಲ್ಲ ಹೋಗ್ಬೋದು ಅಂತ ಬೇರೆ ಹಾಕಿರ್ತಾನೆ ಆ ಕಮೆಂಟ್ ಅಲ್ಲಿ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ ನಗ್ತಾ ಇರ್ತಾಳೆ. ಈಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ ಇವತ್ತು ಬಿಟ್ನಾದು ಬರ್ಡೇ, ಅದಕ್ಕೋಸ್ಕರ ಇವನ್ ಜೊತೆ ಇರ್ತಾರಲ್ಲ ಇಬ್ಬರು ಫ್ರೆಂಡ್ಸ್, ಅದ್ರಲ್ಲೊಬ್ಬ ಬಿಟ್ನಾಗೋಸ್ಕರ ಒಂದು ಗಿಫ್ಟ್ ನ ತಂದಿರ್ತಾನೆ, ತುಂಬಾ ಕಾಸ್ಟ್ಲಿ ಗಿಫ್ಟ್. ಅದನ್ನ ನೋಡ್ಬಿಟ್ಟು ಬಿಟ್ನ ಫುಲ್ ಖುಷಿ ಆಗ್ತಾಳೆ. ನಮ್ಜರ್ ಕೂಡ ಕೆಲವೊಂದು ಗಿಫ್ಟ್ ನ ಇಟ್ಕೊಂಡಿರ್ತಾಳೆ, ಕೊಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಅವಳ ಗಿಫ್ಟ್ ನ ಕೊಡ್ತಾಳೆ. ಇವ್ರು ತೆಗೆದ್ ನೋಡ್ಬಿಟ್ಟು ತುಂಬಾ ಕಾಸ್ಟ್ಲಿ ಅಂತ ಕಾಣಿಸುತ್ತೆ ಅಂತ ತೆಗೆದ್ ನೋಡಿದ್ರೆ ಒಳಗಡೆ ಏನೋ ಚೀಪ್ ಆಗಿರೋ ಐಟಮ್ ಇರುತ್ತೆ. ಅದನ್ನ ಕನ್ನಡಿ ಹಾಕೊಂಡಿರ್ತಾನಲ್ಲ ಇನ್ನೊಬ್ಬ, ಅವ್ನು ನೋಡ್ಬಿಟ್ಟು ಇದು ರೋಡ್ ಅಲ್ಲೆಲ್ಲ ಸಿಗುತ್ತೆ, ಇದಷ್ಟು ಚೀಪ್ ಆಗಿದೆ, ನಿನ್ನ ತುಂಬಾನೇ ಕೇವಲವಾಗಿ ನೋಡ್ತಿದ್ದಾಳೆ ಅವಳು ಅಂದಿದ ತಕ್ಷಣ ನಮ್ಜೂನ್ ಅಂತಾಳೆ ಆತರ ಎಲ್ಲ ಏನಿಲ್ಲ, ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ತಂದೆ ಅಂದಾಗ ಇವನ್ ಫ್ರೆಂಡ್ ಇನ್ನೊಬ್ಬ ಇದ್ದಲ್ಲ ಕುತ್ಕೊಂಡು ಅವ್ನು ಹೇಳ್ತಾನೆ ನೀನ್ ಸೀರಿಯಸ್ ಆಗಿ ಆ ದೊಡ್ಡ ಸಿಇಒ ಅವ್ರ ಮಗಳೇನಾ, ನಾನ್ ಮತ್ತೆ ಕನ್ಫರ್ಮ್ ಮಾಡ್ಕೊಂಡೆ, ಅವ್ರು ಇದ್ವರ್ಗೂ ಸಿಂಗಲ್ ಆಗಿದಾರಂತೆ, ಅವ್ರಿಗಿನ್ನೂ ಮದ್ವೆ ಆಗಿಲ್ವಂತೆ, ಜಸ್ಟ್ ರೂಮರ್ಸ್ ಇರ್ಬೋದೇನೋ, ಇಲ್ಲ ಸಿಇಒ ಏನಾದ್ರು ಚೇಂಜ್ ಆಗಿದಾರೇನೋ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಜುನ್ಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ ನೀನು ಮತ್ತೆ ಸಾಂಗ್ ಇಬ್ರು ಬ್ರೇಕಪ್ ಮಾಡ್ಕೊಂಡ್ರಂತ ಹೇಳಿದ ತಕ್ಷಣ ನಮ್ಜುನ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಟ್ನ ಕೂಡ ಸಾಂಗ್ ನೋಡ್ಬಿಟ್ಟು ಕೇಳ್ತಾಳೆ ಸಾಂಗ್ ಏನ್ ನೀವಿಬ್ರು ಬ್ರೇಕಪ್ ಮಾಡ್ಕೋಬಿಟ್ರ ಅಂತ ಕೇಳಿದಾಗ ಸಾಂಗ್ ಹೇಳ್ತಾನೆ ಹೌದು, ಇವಾಗ ಏನದಕ್ಕೆ ನಿಮ್ಗೇನ್ ಅದ್ರಲ್ಲಿ ಕೆಲ್ಸ ಅಂತ ಕೇಳಿದಾಗ ಅವ್ರು ಕೂಡ ನಮ್ಜುನ್ ನೋಡ್ಬಿಟ್ಟು ಗೆಲಿ ಮಾಡ್ತಾ ಇರ್ತಾರೆ ಅವನೇ ನಿನ್ನ ಡಮ್ ಮಾಡ್ಬಿಟ್ನಾ ಅಂತ ಹೇಳಿ. ಅದಾದ್ಮೇಲೆ ಸಾಂಗ್ಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಏನಿತ್ರ ಹೇಳ್ಬಿಟ್ಟೆ ಅಂತ. ಅದಾದ್ಮೇಲೆ ಸಾಂಗ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಜುನ್ ನೋಡ್ ಬಂದ್ ಹೇಳ್ತಾಳೆ ನೀನ್ ಯಾಕೆ ಅದನ್ನ ಅಷ್ಟು ಓಪನ್ ಆಗಿ ಹೇಳ್ತೀಯಾ, ನನ್ಗೆ ಅವಮಾನ ಮಾಡ್ಬೇಕಂತಾನೆ ಮಾಡ್ತಿದ್ದೆ ಹಿಂಗಲ್ಲ ಅಂದಾಗ ಸಾಂಗ್ ಹೇಳ್ತಾನೆ ನಾನು ಆತ್ರಲ್ಲ ಏನ್ ಅನ್ಕೊಂಡಿಲ್ಲ, ಏನಿದ್ಯೋ ನಿಜ ಅದನ್ನ ಹೇಳ್ದೆ ಅಂದಾಗ ನಮ್ಜುನ್ ತುಂಬಾ ಕೋಪ ಮಾಡ್ಕೊಂಡು ನಿನ್ಗೆ ಯಾವಾಗೂ ನನ್ನ ಅವಮಾನ ಮಾಡೋದಿಲ್ವಾ ಕೆಲ್ಸ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ
ಹೀರೋ ಕೂಡ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಹೀರೋ ಕ್ಲಾಸ್ ಇಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ನೋಡ್ ಬರ್ತಾಳೆ. ಇನ್ ನಿಜವಾಗ್ಲೂ ನಿನ್ನ ನಮ್ಮ ಅಂಗಡಿಗೆ ಬಂದು ಚಿಕನ್ ಕಲ್ತ್ಕೋಬೇಕಂತಿದ್ಯಾ, ನಿಮ್ಮಪ್ಪ ಅದಕ್ಕೆ ಒಪ್ಕೊಳ್ತಾರಾ, ನನ್ನ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಅಪ್ಪಗೆ ಇಷ್ಟ ಆಗ್ತಾರ ಅಂತ ಕೇಳ್ತಾ ಇದ್ರೆ ಅವನಂತಾನೆ ಹೌದು ನಿಜವಾಗ್ಲೂ ನಾನು ಕಲ್ತ್ಕೋಬೇಕು ಅನ್ಕೊಂಡಿದೀನಿ, ಇಲ್ಲಾಂದ್ರೆ ಅವಾಗ ಕಾಲ್ ಮಾಡ್ಬಿಟ್ಟು ಚಿಕನ್ ಆರ್ಡರ್ ಮಾಡ್ಬೇಕಾ, ನೀನೇ ಡೆಲಿವರಿ ಮಾಡಿದೆ ಅಂತ ಕೇಳ್ತಾ ಇದ್ರೆ ಹೀರೋನ್ಗೆ ಟೆನ್ಷನ್ ಆಗುತ್ತೆ. ಇನ್ನೊಂದ್ಸತಿ ನೀನ್ ಚಿಕನ್ ಎಲ್ಲ ಆರ್ಡರ್ ಮಾಡಿದ್ರೆ ಚೆನ್ನಾಗಿರಲ್ಲ, ಸರಿ ಬಾ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋದಾಗ ಅವ್ರಮ್ಮ ಕೂಡ ಏನೋ ಡೆಲಿವರಿ ಎಲ್ಲ ಮಾಡಿ ಕೊಟ್ಟಾಗ ಹೀರೋ ಅಲ್ಲೇ ಕೂತಿರ್ತಾನೆ. ಹೀರೋನ ಡೆಲಿವರಿ ಕೊಟ್ಬಿಟ್ಟು ಬರ್ಬೇಕು ಅಂತ ಅನ್ಕೊಂಡಾಗ ಹೀರೋ ಟಕ್ಕತ್ತ ಹೋಗ್ಬಿಟ್ಟು ಗಾಡಿ ಎತ್ತಾ ಇರ್ತಾನೆ. ಹೀರೋಯಿನ್ ಕೇಳ್ತಾಳೆ ನೀನೆಲ್ಲಿಗೆ ಅಂದಾಗ ಹೀರೋ ಅಂತಾನೆ ಡೆಲಿವರಿಗೋಸ್ಕರನೇ ನೀನ್ ಒಬ್ಳೆ ಹೋಗ್ತೀಯಲ್ವಾ, ಈ ಕಾಲ ಚೆನ್ನಾಗಿಲ್ಲ, ಹುಡುಗ್ರೆಲ್ಲ ನೀನು ತುಂಬಾ ಮೋಸವಾಗಿ ನೋಡ್ಕೊಳ್ತಾರೆ, ನೀನು ಹುಷಾರಾಗಿ ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಿನ್ ಜೊತೆ ಬರ್ತಾ ಇರೋದು ಅಂದಾಗ ಹೀರೋ ನಂಗೆ ನೋಡ್ತಾಳೆ. ಅಂತವ್ರನ್ನ ನೀನ್ ಮೋಸ್ಟ್ಲಿ ನೋಡಿರ್ತೀಯ ಅಲ್ವಾ ಅಂದಾಗ ನೋಡಿದೀನಿ ಸುಮ್ನೆ ಆರ್ಡರ್ ಎಲ್ಲ ಮಾಡ್ಬಿಟ್ಟು ನೀನು ಅಳ್ಸೋ ಕೆಲ್ಸ ಎಲ್ಲ ಮಾಡ್ತಾರೆ, ಅಂತವ್ರನ್ನೇ ನಾನ್ ನೋಡಿದೀನಿ, ಅಂತದ್ರಲ್ಲೂ ತುಂಬಾನೇ ಹ್ಯಾಂಡ್ಸಮ್ ಆಗಿರ್ತಾರೆ ಅಂತ ಹೇಳಿದಾಗ ಹೀರೋಯಿನ್ ಕೂಡ ನಗದ್ಬಿಟ್ಟು ಗಾಡಿನ ಹತ್ತಾಳೆ. ಅದಾದ್ಮೇಲೆ ಯಾವ್ದೋ ಒಂದು ಗರ್ಲ್ಸ್ ಹಾಸ್ಟೆಲ್ ಅಲ್ಲೇ ಏನೋ ಡೆಲಿವರಿ ಕೊಡಕ್ಕೆ ಅಂತ ಹೋಗಿರೋದು. ಅಲ್ಲಿರೋ 3 ಹುಡುಗಿರು ನಮ್ ಹೀರೋನ ನೋಡಿದ ತಕ್ಷಣ ಫುಲ್ ಫ್ಲಾಟ್ ಆಗ್ಬಿಟ್ರು. ಇವ್ನೇನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಇವ್ನ ತರ ಡೆಲಿವರಿ ಮಾಡಕ್ ಬರ್ತಾನೆ ಅಂದ್ರೆ ನಾನು ಡೈಲಿ ಚಿಕನ್ ಆರ್ಡರ್ ಮಾಡ್ತೀನಿ ಅಂದಿದ ತಕ್ಷಣ ಹೀರೋನ್ಗೆ ಲೈಟ್ ಆಗಿ ಜಲಸ್ ಆಗುತ್ತೆ. ಅವನಂತಾನೆ ಈ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ, ಡೈಲಿ ಆರ್ಡರ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೀರೋಯಿನ್ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋಯಿನ್ ಅಂತಾಳೆ ಏನಪ್ಪಾ ಗರ್ಲ್ ಫ್ಯಾನ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ನೀನು ಈ ಅಂತ ನಕ್ಕೊಂಡ್ ಮಾತಾಡ್ತಾ ಇದೀಯ ಅಂದಾಗ ಹೀರೋ ಅಂತಾನೆ ನಾನ್ ಮಾತಾಡಿದ್ರೆ ನಿನ್ಗೇನಾಯ್ತು, ನಿನ್ಗೇನಾದ್ರು ಜಲಸ್ ಆಗಿ ಫೀಲ್ ಆಗ್ತಾ ಇದೆಯಾ ಅಂದ್ರೆ ಹೀರೋಯಿನ್ ಇಲ್ಲಪ್ಪ ನನಗೇನಾಗ ಜಲಸ್ ಆಗಿ ಫೀಲ್ ಆಗುತ್ತೆ, ನೀನ್ ಬೇಕಾದ್ರೆ ಡೇಟಿಂಗ್ ಕೂಡ ಮಾಡ್ಕೋ, ಹೋಗು ಅಂತ ಹೇಳಿದಾಗ ಹೀರೋ ಅಂತಾನೆ ಏನ್ ಅನ್ಕೊಂಡಿದ್ಯಾ ನಾನೇನಕ್ ಸುಮ್ನೆ ನಿಂದ ಸುತ್ತಾ ಇದೀನಿ ಅನ್ಕೊಂಡಿದ್ಯಾ, ಇವಾಗ ಕೂಡ ಡೆಲಿವರಿ ಮಾಡೋದಕ್ಕೋಸ್ಕರ ಏನಕ್ ಬಂದೆ ಅನ್ಕೊಂಡೆ, ನಿನ್ನ ನೋಡ್ಬೋದು ಅಂತ ತಾನೇ ಬಂದಿದ್ದು, ನೀನ್ ಯಾಕಷ್ಟು ಜಲಸ್ ಫೀಲ್ ಆಗ್ತಾ ಇದೀಯಾ, ಸರಿ ಹಂಗೆ ಇರೋ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫಿನೇ ಎತ್ಕೊಳ್ತಾನೆ. ಆ ಫೋಟೋ ಇಟ್ಕೊಂಡು ನನ್ಗೆ ಯಾವಾಗೆಲ್ಲ ನಾನು ಮುಟ್ಟಿಯಾಗಿರ್ತೀನೋ ಅವಾಗೆಲ್ಲ ನಿನ್ ಫೋಟೋ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಓಡೋದಾಗ ಹೀರೋನ್ ಮರ್ಯಾದಾಗ ಫೋನ್ ಕೊಟ್ಬಿಡು ಅಂತ ಅವನನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅದಾದ್ಮೇಲೆ ಇಬ್ರು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಾಡಿ ಸಡನ್ ಆಗಿ ಸೆಂಟರ್ ರೋಡ್ ಅಲ್ಲಿ ನಿಂತೋಗ್ಬಿಡುತ್ತೆ. ಏನಪ್ಪಾ ಆಯ್ತು ಅಂತ ಹೇಳಿ ಹೀರೋಯಿನ್ ಕೂಡ ಗಾಡಿಯಿಂದ ಇಳಿದಾಗ ಅವನಂತಾನೆ ಗಾಡಿ ಏನೋ ಟ್ರಬಲ್ ಆದಂಗಿದೆ, ಗ್ಯಾರೇಜ್ ಕೊಡ್ಬೇಕು ಅಂತ ಗ್ಯಾರೇಜ್ ಎತ್ಕೊಂಡೋದಾಗ ಅಲ್ಲಿರೋ ಕೂಡ ಎಲ್ಲ ಚೆಕ್ ಮಾಡ್ಬಿಟ್ಟು ಸರ್ ಇದು ಫಾರಿನ್ ಇಂದ ಇಂಪೋರ್ಟ್ ಆಗಿರೋದಲ್ವಾ, ಪಾರ್ಟ್ಸ್ ಅದೆಲ್ಲ ಸಿಗೋದು ಸ್ವಲ್ಪ ಕಷ್ಟ, ಮಿನಿಮಮ್ 3 days ಆಗುತ್ತೆ ಸರ್ ಗಾಡಿ ರೆಡಿ ಆಗಕ್ಕೆ ಅಂತ ಹೇಳ್ಬಿಡ್ತಾರ. ಹೀರೋ ಕೂಡ ಸರಿ ಆಯ್ತು ಥ್ಯಾಂಕ್ಸ್ ಅಂತ ಹೇಳಿದಾಗ ಹೀರೋನಲ್ಲಿರೋ ಗಾಡಿನೆಲ್ಲ ನೋಡ್ಬಿಟ್ಟು ಒಂದೊಂದ್ ಗಾಡಿ ಒಂದೊಂದ್ ತರ ಇದೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದಾಗ ಹೀರೋ ಅಂತಾನೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಗಾಡಿಗಳು, ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಒಂದಕ್ಕೊಂದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು ಅಲ್ಲಿರೋ ಗಾಡಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿರೋ ಒಂದು ಯೆಲ್ಲೋ ಕಲರ್ ಗಾಡಿನ ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬಿಟ್ಟ, ಈ ಗಾಡಿ ಏನ್ ಸೂಪರ್ ಗೊತ್ತಾ, ಇದ್ರಲ್ಲಿ ಪ್ರತಿಯೊಂದು ಕೂಡ ಹ್ಯಾಂಡ್ ಮೇಡ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆನೇ ಹೊಗಳ್ತಾ ಇರ್ತಾನೆ. ಇದನ್ನ ಹೀರೋಯಿನ್ ತುಂಬಾನೇ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಒಂದ್ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ ನಿನ್ಗೆ ಗಾಡಿಗಳಂದ್ರೆ ತುಂಬಾ ಇಷ್ಟ ಅಲ್ವಾ, ತುಂಬಾನೇ ಅಡ್ಮೈರ್ ಮಾಡ್ತಾ ಇದ್ದೆ ಅಲ್ವಾ ಅಂದಾಗ ಅವನಂತಾನೆ ಅದನ್ನೆಲ್ಲ ನೋಡ್ತಾ ಇದ್ರೆ ನನ್ ಹಳೆ ಲೈಫ್ ನೆನಪು ಬರುತ್ತೆ ಅಂದಾಗ ಹೀರೋಯಿನ್ ಅಂತಾಳೆ ನನಗೂ ಹಳೆ ಲೈಫ್ ನೆನಪು ಬರುತ್ತೆ, ಆಕ್ಚುಲಿ ನಾನು ಆಕ್ಸಿಡೆಂಟ್ ಆದ್ಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ತುಂಬಾ ಭಯ ಪಡ್ತಿದ್ದೀನಿ ಗೊತ್ತಾ ಅಂತ ಅವಳು ಭಯ ಪಡ್ತಿರೋ ವಿಷಯ ಹೇಳ್ತಾ ಇರ್ಬೇಕಾದ್ರೆ ಹೀರೋ ಕೂಡ ಹೇಳ್ತಾನೆ ನನಗ್ ಕೂಡ ಅಷ್ಟೇ, ಗಾಡಿನೆಲ್ಲ ಎತ್ತಿದಾಗ ನನ್ನ ಫ್ರೆಂಡ್ ನನಗೆ ನೆನಪು ಬರ್ತಾನೆ, ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದ್ನಲ್ಲ ಅದೆಲ್ಲ ನನ್ಗೆ ನೆನಪು ಬರುತ್ತೆ ಅಂತ ಹೀರೋ ಕೂಡ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾನೆ. ಹೀರೋಯಿನ್ ಅಂತಾಳೆ ನಿನ್ ಫ್ರೆಂಡ್ ಹತ್ರ ಆಯ್ತು ಅಂತ ನೀನ್ ಇಲ್ಲೇ ಸ್ಟಕ್ ಆಗಿ ನಿಂತ್ ಬಿಟ್ರೆ ಹೆಂಗೆ, ನಿನ್ ಡ್ರೀಮ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಕಲ್ಲ, ನನಗ್ ಗೊತ್ತು ನಿನ್ ಕೈಯಾರೆ ನೀನೊಂದು ಬೈಕ್ ನ ಡಿಸೈನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ, ಅದೇ ನಿನ್ ಡ್ರೀಮ್ ಅಂತ ನನಗೆ ಗೊತ್ತು, ನೀನ್ ಯಾಕಂದ್ರೆ ನೆರವೇರಿಸಬಾರ್ದು, ಅದರಿಂದ ಜಂಗಿ ಕೂಡ ಸಂತೋಷ ಆಗುತ್ತಲ್ಲ ಅಂದಾಗ ಹೀರೋ ಹಂಗೆ ಯೋಚನೆ ಮಾಡ್ತಾನೆ. ಹೀರೋಯಿನ್ ಹೇಳ್ತಾಳೆ ಎಲ್ಲರಿಗೂ ಡ್ರೀಮ್ ಇರೋದು ಒಳ್ಳೇದೇ ಅಲ್ವಾ, ನೀನು ಆತರ ಸಕ್ಸಸ್ ಆದ್ರೆ ನಿನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಸಂತೋಷ ಅಂದಾಗ ಹೀರೋ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ ನನ್ಗೆ ಇನ್ನೊಂದ್ ಡ್ರೀಮು ಇದೆ, ಅದು ಸಕ್ಸಸ್ ಆಗುತ್ತಾ ಅಂತ ಕೇಳಿದಾಗ ಹೀರೋ ನಂಗೆ ತಿರುಗಿ ನೋಡ್ತಾಳೆ ಏನಂತ ಡ್ರೀಮು, ಹೊಸ ಡ್ರೀಮ್ ಏನಾದ್ರು ಇದೆಯಾ ಅಂದಾಗ ಹೀರೋ ಹೇಳ್ತಾನೆ ನಾನು ಆಲ್ರೆಡಿ ಹೇಳಿದೀನಿ ಅಲ್ವಾ, ನಿನ್ನ ನೋಡಿದ್ರೆ ನಿನ್ನ ಮಾತಾಡಿದ್ರೇನೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನನ್ಗೆ ಅದೇ ಒಂಥರ ಸಂತೋಷ ಕೊಡತ್ತೆ ಅಂತ, ಅದು ನಿಜ ಆಗುತ್ತಾ ಅಂತ ಕೇಳಿದ ತಕ್ಷಣ ಹೀರೋಯಿನ್ ಏನು ಮಾತಾಡಲ್ಲ, ಹಂಗೆ ಸೈಲೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ ನೋಡಿ, ಅವ್ರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಎಷ್ಟು ಸಂತೋಷವಾಗಿ ನಕ್ಕೊಂಡು ಮಾತಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಅವಳಿಗೆ ಇದೇ ಅರ್ಧ ಸಂತೋಷ. ಇನ್ನೊಂದ್ ಕಡೆ ನೆಕ್ಸ್ಟ್ ನಮ್ ಹೀರೋ ಸ್ಟ್ರೇಟ್ ಆಗಿ ಒಂದ್ ಸೇಫ್ ಹೌಸ್ ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಹೀರೋಯಿನ್ ಒಂದ್ ಬುಕ್ ನ ಬರ್ದಿರ್ತಾಳೆ, ನೀನ್ ಯಾವಾಗೂ ನಿನ್ ಡ್ರೀಮ್ ನನ್ನೇ ಚೇಸ್ ಮಾಡು, ಅದಕ್ಕಂತ ಜಂಗಿನ ಮರ್ತೋಗು ಅಂತ ನಾನು ಅಂತ ಇಲ್ಲ, ಜಂಗಿ ಯಾವಾಗೂ ನಿನ್ ಜೊತೆನೆ ಇರ್ತಾನೆ, ನಿನ್ ಲೈಫ್ ಅಲ್ಲಿ ಸಕ್ಸಸ್ ಆಗೋದೇ ನನಗ್ ಬೇಕಾಗಿರೋದು, ಅದ್ರಲ್ಲಿ ಬುಕ್ ತುಂಬಾನೇ ಎಕ್ಸ್ಪೆನ್ಸಿವ್, ಇದನ್ನೆಲ್ಲ ವೇಸ್ಟ್ ಮಾಡ್ಬೇಡ ಅಂತ ಹೇಳಿ ಬರ್ದಿರ್ತಾಳೆ. ಅವನು ಬುಕ್ ಎಲ್ಲ ತೆಗೆದ್ ನೋಡ್ಬಿಟ್ಟು ಫುಲ್ ಸಂತೋಷನೇ ಪಡ್ತಾನೆ. ಅದಾದ್ಮೇಲೆ ಸಾಂಗ್ ಬರ್ತಾ ಇರೋದ್ ನೋಡ್ಬಿಟ್ಟು ಹೀರೋ ಎದುರುಗಡೆ ಹೋಗಿ ನಿಂತ್ಕೊಂಡು ಅವ್ನು ಹೋಗಕ್ಕೆ ಬಿಡ್ತಾ ಇಲ್ಲ. ಅವ್ನು ಹೇಳ್ತಾನೆ ಏನೋ ನಿನ್ ಪ್ರಾಬ್ಲಮ್ ಅಂದಾಗ ಹೀರೋ ಹೇಳ್ತಾನೆ ನಿನ್ಗೂ ಮತ್ತೆ ನಮ್ ಜನ್ಗೆ ಬ್ರೇಕಪ್ ಆಗೋಯ್ತು ಅಂದಾಗ ನಿನಗ್ ಬೇಡದಿರೋ ಕೆಲಸ ಅಂತ ಸಾಂಗ್ ಹೇಳಿದ್ರೆ ಹೀರೋ ಅಂತಾನೆ ನನ್ಗೆ ಯಾವಾಗೂ ನೋಡು ಇನ್ನೊಬ್ರು ಪ್ರಾಬ್ಲಮ್ ಅಲ್ಲಿ ನನ್ ಮೂಗ್ ದೂರ್ಸೋದೇ ನನ್ ಕೆಲಸ, ನಾನು ಎಷ್ಟು ಸ್ಮಾರ್ಟ್ ಅಲ್ವಾ ಅಂದಾಗ ಸಾಂಗ್ ಟೆನ್ಷನ್ ಆಗ್ಬಿಟ್ಟು ನಿನ್ಗೆ ಎಷ್ಟು ಸತಿ ಹೇಳಿದ್ರೆ ಕೂಡ ಬುದ್ಧಿ ಬರಲ್ಲ, ಫಸ್ಟ್ ನೀನ್ ಮಿಸ್ಟರ್ ಎಕ್ಸ್ ಅಂತ ಹೇಳಿ ಎಲ್ಲರ ಹತ್ರ ಹೋಗೋ, ಅದಕ್ ಗಟ್ಸಿಲ್ಲ ಬೇರೆ ಎಲ್ಲದಕ್ಕೂ ಮುಗ್ ದೂರ್ಸ್ಬಿಡ್ತಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಕೂಡ ಹಂಗೆ ಹೋಗಿ ಬೇಕಂತಾನೆ ಸಾಂಗ್ ಗೆ ಡಿಕ್ಕಿ ಹೊಡಿತಾನೆ. ಸಾಂಗ್ ಗೆ ಟೆನ್ಷನ್ ಆಗ್ಬಿಡುತ್ತೆ, ಇಬ್ರು ಏನ್ ಜಗಳ ಮಾಡೋ ಸ್ಟೇಜ್ ಅಲ್ಲಿ ನಿಂತಿರ್ತಾರೆ, ಅದನ್ನ ಸರ್ ನೋಡ್ಬಿಡ್ತಾರೆ, ಸ್ಟ್ರಿಕ್ಟ್ ಆಗಿರೋ ಸರ್ ಅಷ್ಟೇ, ಇಬ್ರಿಗೂ ಪನಿಷ್ಮೆಂಟ್ ಇದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಿಲ್ಸ್ಬಿಟ್ಟು ನೀವಿಬ್ರು ಏನು ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಸತಿ ಡಿಮೆರಿಟ್ ಪಾಯಿಂಟ್ಸ್ ಕೊಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಇವಾಗ ನಾನು ಹೇಳೋ ಪನಿಷ್ಮೆಂಟ್ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಡಿಮೆರಿಟ್ ಪಾಯಿಂಟ್ಸ್ ನ ಜಾಸ್ತಿ ಮಾಡ್ಲಾ ಅಂತ ಹೇಳ್ತಾ ಇದ್ರೆ ಹೀರೋ ಸೈಲೆಂಟ್ ಆಗೇ ಇರ್ತಾನೆ. ಅದಾದ್ಮೇಲೆ ಸರಿ ಆಯ್ತು ಬೇಗ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡಿ, ಫಸ್ಟ್ ಸೈನ್ಸ್ ಲ್ಯಾಬ್ ನ ಕ್ಲೀನ್ ಮಾಡಿ, ಅದಾದ್ಮೇಲೆ ಆಡಿಟೋರಿಯಂ, ಅದಾದ್ಮೇಲೆ ಮ್ಯೂಸಿಕ್ ರೂಮು, ಆರ್ಟ್ ರೂಮು, ಕ್ಯಾಫೆಟೇರಿಯಾ ಎಲ್ಲಾನು ಕ್ಲೀನ್ ಮಾಡ್ಬೇಕು ಅಂದಾಗ ಸಾಂಗ್ ಹೇಳ್ತಾನೆ ಸರ್ ನಾವಿಬ್ರು ಸೇರಿನೇ
ಮಾಡ್ಬೇಕಂದಾಗ ಆ ಸರ್ ಹೇಳ್ತಾರೆ, ನೋಡಿ ಟೀಮ್ ವರ್ಕ್ ಬೆಸ್ಟ್ ವರ್ಕ್, ನೀವಿಬ್ರು ಸೇರಿನೇ ಮಾಡ್ಬೇಕು, ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡ್ ಮಾಡಿ ಅಂದಾಗ ಸಾಂಗ್ ಕೇಳ್ತಾನೆ, ಏನು ಇವ್ನ್ ಈಕ್ವಲ್ ಆಗಿ ಮಾಡ್ತಾನ ಅಂದಾಗ ಹೀರೋ ಟೆನ್ಷನ್ ಆಗ್ಬಿಟ್ಟು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಅಲ್ಲೇ ಜಗಳ ಸ್ಟಾರ್ಟ್ ಮಾಡ್ತಾರ. ಸರ್ ಹೇಳ್ತಾರೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇಬ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಬೇಕಂತ ಹೀರೋ ಅಲ್ಲಿರೋ ಡ್ರಾಯಿಂಗ್ ಬೋರ್ಡ್ ನ ಸಾಂಗ್ ಮೇಲೆ ತಳ್ಬಿಡೋದು. ಹೀರೋ ಒರ್ಸ್ಕೊಂಡ್ ಬರ್ತಾ ಇದ್ರೆ ಬೇಕಂತಾನೆ ಸಾಂಗ್ ಹೋಗ್ಬಿಟ್ಟು ಹೀರೋ ಕಾಲ್ ಹತ್ರ ಒರ್ಸೋದು. ಇದೇ ತರ ಇಬ್ರು ಜಗಳ ಮಾಡ್ಕೊಂಡೆ ಕೆಲಸನೆಲ್ಲ ಮಾಡ್ತಾರೆ. ಅದಾದ್ಮೇಲೆ ಡ್ರಾಯಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾದಾಗ ಸಾಂಗ್ ಅಲ್ಲಿರೋ ಒಂದು ಡ್ರಾಯಿಂಗ್ ಬುಕ್ ನ ತೆಗೆದು ನೋಡ್ತಾನೆ. ಅದ್ರಲ್ಲಿ ಹೀರೋ ಹೆಸರನ್ನ ಬರ್ದಿರ್ತಾರೆ. ಎಷ್ಟು ಚೆನ್ನಾಗಿ ಡ್ರಾ ಮಾಡಿರ್ತಾನೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿರ್ತಾನೆ. ಸಾಂಗ್ ಎದ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾನೆ. ಅದೇ ಟೈಮ್ಗೆ ಹೀರೋ ಕೂಡ ಬಂದು ಏನ್ ಮಾಡ್ತಾ ಇದ್ದಿ ಅಂದಾಗ ಏನಿಲ್ಲ ಅಂದಾಗ ಸರಿ ಆಯ್ತು ಕೆಲಸ ಎಲ್ಲ ಮುಗಿತಲ್ವಾ ಹೋಗಿ ಟೀಚರ್ಗೆ ಹೇಳು ಅಂದಾಗ ಅವ್ನು ಕೂಡ ಸರಿ ಆಯ್ತು ಹೇಳ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಇಬ್ರು ಕುತ್ಕೊಂಡು ಜ್ಯೂಸ್ ಕುಡಿತಾ ಇರ್ತಾರೆ. ಆಗ ಸಾಂಗ್ ಕೇಳ್ತಾನೆ, ನೀನ್ ನಿಜವಾಗ್ಲೂ ಹೀರೋಯಿನ್ ಬಗ್ಗೆ ಫೀಲ್ ಮಾಡ್ತಾ ಇದೀಯ ಅಂದಾಗ ಹೀರೋ ಇನ್ನೇನ್ ಮಾಡಕ್ಕಾಗತ್ತೆ, ಅವಳೆ ತರ ನನ್ ಪ್ರಪಂಚ ಅಂತ ಹೇಳ್ತಾ ಇರ್ತಾನೆ. ಅಷ್ಟೇ ಅಲ್ಲ ಹೀರೋ ಕೇಳ್ತಾನೆ, ನೀನೇನು ಇವನ್ ಜೊತೆ ನಿನ್ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಂತ ಇದೀಯಾ ಹೆಂಗೆ ಅಂತ ಕೇಳಿದಾಗ ಸಾಂಗ್ ಹೇಳ್ತಾನೆ, ಅವ್ನ್ ಕೊಡ್ರ ಟಾರ್ಚರ್ ನನ್ ಕೇಳಿ ತಾಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವ್ ಸವಾಸನೆ ಬೇಡ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಹೌದೌದು ಅವ್ನಿಗೆ ಸರಿಯಾದ ಪಾಠ ಕಳಿಸ್ಬೇಕು, ಸೈಲೆಂಟ್ ಆಗಿ ಇದ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾನ ಅವನು ಅಂತ ಹೇಳಿ ಇಬ್ರು ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸಿಪಲ್ ನ ನೋಡೋದಕ್ಕೋಸ್ಕರ ಇವ್ನು ಹೋಗಿರ್ತಾನೆ. ಅಲ್ಲೊಬ್ಟನ್ ಹೇಳ್ತಾನೆ, ಮಿಸ್ಟರ್ ಎಕ್ಸ್ ಬಗ್ಗೆ ನನ್ಗೊಂದು ಇನ್ಫಾರ್ಮೇಶನ್ ಇದೆ ಅಂತ. ಅದನ್ನ ಕೇಳಿಸ್ಕೊಂಡು ಫುಲ್ ಶಾಕ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಡೈರೆಕ್ಟರ್ ನ ನೋಡಕ್ ಹೋಗಿರ್ತಾರೆ, ಅಂದ್ರೆ ಹೀರೋ ಅವ್ರ ಅಪ್ಪನ. ಅಲ್ಲೋಗ್ಬಿಟ್ಟು ನನ್ಗೆ ಯಾಕೋ ಹೀರೋಯಿನ್ ಮೇಲೆ ಡೌಟ್ ಇದೆ, ಯಾಕಂದ್ರೆ ಅವ್ಳು ಮಾಡ್ತಿರೋ ವೆಬ್ಟೂನ್ಸ್ ಎಲ್ಲ ಮಿಸ್ಟರ್ ಎಕ್ಸ್ ಬಗ್ಗೆನೆ, ಅವ್ನ ಬಗ್ಗೆ ಗೊತ್ತಿರೋ ತಾನೆ ಈ ತರ ಎಲ್ಲ ಮಾಡಕ್ಕಾಗತ್ತೆ, ನನ್ಗೆ ಅವಳ ಮೇಲೆ ಡೌಟ್, ನೀವು ನನ್ನ ಮತ್ತೆ ಪ್ರಿನ್ಸಿಪಲ್ ಮಾಡ್ಬಿಟ್ರೆ ನಾನು ಯಾರು ಅಂತ 1 ವೀಕ್ ಅಲ್ಲೇ ಕಂಡಿಡ್ ಬಿಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕ್ಲಾಸ್ ಎಲ್ಲ ಬಿಟ್ಮೇಲೆ ಸಾಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನವರಮ್ಮ ಸಾಂಗ್ ನ ನೋಡ್ಬಿಟ್ಟು ಏನ್ ಮನೆಗ್ ತಾನೆ ಕಾರ್ ಹತ್ತು ಅಂದಾಗ ಸಾಂಗ್ ಹೇಳ್ತಾನೆ, ಇಲ್ಲ ಬೇಡ ನಾನು ನಡ್ಕೊಂಡು ಹೋಗ್ತೀನಿ ಅಂತ. ಇದನ್ನ ಹೀರೋ ಕೂಡ ಹಿಂದ್ಗಡೆಯಿಂದ ನೋಡ್ತಾನೆ. ಅದಾದ್ಮೇಲೆ ಹೀರೋ ಬಂದು ಸಾಂಗ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾಂಗ್ ಕೇಳ್ತಾನೆ, ನೀನೇನ್ ಈ ಕಡೆ ಬರ್ತಾ ಇದೀಯಾ, ನನ್ನ ಯಾಕೆ ಫಾಲೋ ಮಾಡ್ತಾ ಇದೀಯ ಅಂದಾಗ ಹೀರೋ ಅಂತಾನೆ, ನನ್ಗೇನ್ ಮೆಂಟಲ್ಲ ನಿನ್ನ ಫಾಲೋ ಮಾಡೋದಕ್ಕೆ, ನಾನ್ ನಮ್ಮ ಮನೆಗೆ ಹೋಗ್ತಾ ಇದೀನಿ ಅಂದಾಗ ಏನು ನಿಮ್ಮನೆ ಈ ಕಡೆ ಇದೆಯಾ, ಆ ಕಡೆ ತಾನೆ ನಿಮ್ ಮನೆ ಅಂದಾಗ ಅವನು ಹೌದಲ್ವಾ ನಾನು ಏನಕ್ಕೆ ಈ ಕಡೆ ಹೋಗ್ತಾ ಇದೀನಿ, ಈ ಕಡೆ ಕೂಡ ಹೋಗ್ಬೋದು, ಹೊಸ ದಾರಿನ ಹುಡುಕ್ತಾ ಇದೀನಿ ಅಂದಾಗ ಸರಿ ನಿನ್ ಗಾಡಿ ಏನಾಯ್ತು ಅಂತ ಕೇಳ್ತಾನೆ. ನಾನ್ ತುಂಬಾ ದಿನ ಓಡಿಸ್ಬಿಟ್ಟೆ ಅಲ್ವಾ, ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಸರಿ ನಂಗೆ ಟೈಮ್ ಆಯ್ತು ನನ್ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ ಸಾಂಗ್ ಕೇಳ್ತಾನೆ, ನಿಮ್ಮನೆ ಆ ಕಡೆ ಇರೋದ್ಕೊಂಡು ಈ ಕಡೆ ನಗ್ ಬರ್ತಾ ಇದೀಯಾ ಅಂತ, ಸೈಲೆಂಟ್ ಆಗಿ ಬರ್ತೀಯಾ ಇಲ್ವಾ ನೀನು ಅಂತ ಹೇಳ್ಕೊಂಡು ಹೀರೋ ನಂಗೆ ಮುಂದೆ ನಡ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಕ್ಲಾಸ್ ಟೀಚರು ಆ ರೋಡಿಗಲ್ ತರ ಇರ್ತಾಳಲ್ಲ ಅವಳನ್ನ ಕರೆದ್ಬಿಟ್ಟು ಏನಕ್ ನಿನ್ ಕ್ಲಾಸಿಗೆ ಬರ್ತಾ ಇಲ್ಲ, ಯಾಕೆ ಸ್ಕಿಪ್ ಮಾಡ್ತಾ ಇದೀಯ ಅಂದಾಗ ಅವಳಂತಾಳೆ, ನನ್ನ ಕ್ಲಾಸಿಗೆ ಬಂದ್ ಮಾತ್ರ ಏನ್ ಪ್ರಯೋಜನ, ಏನು ಯೂಸೇ ಇಲ್ವಲ್ಲ ಅಂದಾಗ ಆ ಲೇಡಿ ಪೊಲೀಸ್ ಬಂದು ಸರಿಯಾಗಿ ಬೈತಾರೆ, ನೀನ್ ಇಷ್ಟು ಹಾಡಾಗಿ ಮಾತಾಡುವಾಗ ನೀನ್ ಸ್ಕೂಲ್ಗೆಲ್ಲ ಬರ್ತೀಯಾ, ನೀನ್ ಏನ್ ಎಥಿಕ್ಸ್ ಹೇಳ್ಕೊಟ್ಟಿದ್ದಾರೆ ಮನೆಯಲ್ಲಿ, ಟೀಚರ್ಸ್ಗೆ ನೀನ್ ಮರ್ಯಾದೆ ಕೊಡಲ್ಲ, ನಿನ್ಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಒಂಥರ ರೂಡ್ ಆಗಿ ಮಾತಾಡಿದಾಗ ಅವಳು ಕೂಡ ಸರಿ ಆಯ್ತು ಬಿಡಿ ನನ್ಗೇನು ಬರಲ್ಲ ಅನ್ನೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಸರ್ ಕೇಳ್ತಾರೆ, ನೀವ್ ಯಾಕತ್ರ ಅಷ್ಟು ರೂಡ್ ಆಗಿ ಮಾತಾಡ್ತೀರಾ ಅಂತ, ಮಕ್ಕಳಿಗೆ ಬುದ್ಧಿ ಬರ್ಬೇಕಂದ್ರೆ ಇಂತ ಕೆಲಸನೇ ಮಾಡ್ಬೇಕು ಅಂತ ಆ ಲೇಡಿ ಪೊಲೀಸ್ ಕೂಡ ಹೇಳ್ತಾರೆ. ಅದಾದ್ಮೇಲೆ ಜಿಮ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಅದನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಪೊಲೀಸ್ ಲೇಡಿನೇ. ಎಲ್ಲರೂ ಕುತ್ಕೊಂಡಿರ್ಬೇಕಾದ್ರೆ ಪಿಟಿ ಸರ್ ಇರ್ತಾರೆ. ಈಗ ಸೆಲ್ಫ್ ಡಿಫೆನ್ಸ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಿಟಿ ಸರ್ ನ ಬಂಧನ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಕೂಡ ಹಂಗೆ ಸ್ಲೋ ಆಗಿ ಹಿಡ್ಕೊಳ್ಳೋದ್ ನೋಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂದ್ರೆ ಇಲ್ಲ ನಿಮಗ್ ನೋವಾಗುತ್ತೆ ಅಂತ ಹೇಳ್ತಾರ. ಅದಕ್ಕೆ ಲೇಡಿ ಪೊಲೀಸ್ ಹೇಳ್ತಾರೆ, ಟೈಟ್ ಆಗಿ ಹಿಡ್ಕೊಳ್ಳಿ ಪರವಾಗಿಲ್ಲ ನನ್ಗೇನು ಆಗಲ್ಲ ಅಂತ. ಅವ್ರಂಗ್ ಹಿಡ್ಕೊಂಡಿದ ತಕ್ಷಣ ಅವ್ರು ನಂಗೆ ಹಿಡಿದು ಓಡದು ಬಿಸಾಕ್ಬಿಡ್ತಾರೆ ಸೈಡ್ಗೆ. ಎಲ್ಲರೂ ವಾವ್ ಸೂಪರ್ ಅಂತ ಹೇಳಿ ಕ್ಲಾಪ್ ಮಾಡ್ತಾ ಇದ್ರೆ ಅಲ್ಲಿ ಪಿಟಿ ಸರ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ ಈಗ ಸರಿ ಎದಳಿ ಮೇಲೆ ನನ್ ಶರ್ಟ್ ನ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶರ್ಟ್ ನ ಹಿಡಿಸ್ಕೊಳ್ತಾರ. ಅಷ್ಟೇ ನಮ್ ಪೊಲೀಸ್ ಲೇಡಿ ಹಂಗೆ ಅವ್ರ ಕೈನ ಹಿಡಿದು ಒಂದ್ ಸ್ಮ್ಯಾಕ್ ಹಾಕಿ ಅವ್ರನ್ನ ಕೆಳಗಡೆ ಬೀಳಿಸ್ಬಿಟ್ರು. ಸರಿಯಾಗಿ ಓದೇ ತಿಂತಾ ಇರ್ತಾರೆ. ಅವ್ರ ಮಕ್ಕಳಿಗೆ ಡೆಮೋ ಕೊಡ್ತೀನಿ ಅನ್ನೋ ಹೆಸರಲ್ಲಿ ಪಾಪ ಪಿಟಿ ಸರ್ ನ ಲೆಫ್ಟ್ ಟು ರೈಟ್ ಎತ್ತಿ ಬಿಸಾಕ್ಬಿಡ್ತಾರೆ. ಅದಾದ್ಮೇಲೆ ಇವಾಗ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಡೆಮೋ ಕೊಡ್ಬೇಕು ಅಂತ ಹೇಳಿ ಮತ್ತೆ ರೋಡಿಗಲ್ಲನೆ ಕರೀತಾರೆ. ಬೇಕಂತ ಹುಡುಗಿನ ಟಾರ್ಗೆಟ್ ಮಾಡಿ ಕರೆಯೋದು. ಇವಾಗ ಆ ಸರ್ ಕೂಡ ಹೋಗ್ಬಿಟ್ಟು ಹುಡುಗಿ ಶರ್ಟ್ ನ ಇಟ್ಕೊಂಡಿದ ತಕ್ಷಣ ಸೇಮ್ ಆ ಪೊಲೀಸ್ ಲೇಡಿ ಯಾವ ತರ ಮಾಡಿದ್ರು ಅದೇ ತರನೇ ಇವಳು ಮಾಡ್ತಾಳೆ. ಅದಕ್ಕೆ ಪೊಲೀಸ್ ಲೇಡಿ ಹೇಳ್ತಾರೆ, ಪರವಾಗಿಲ್ವೇ ಒಂದೇ ಟೈಮ್ಗೆ ಇಷ್ಟು ಚೆನ್ನಾಗಿ ಕ್ಯಾಚ್ ಮಾಡಿದ್ಯಾ, ನೀನು ಪೊಲೀಸ್ ಆದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವಳು ಹಂಗೆ ನಕ್ಕೊಂಡು ಹೋಗ್ತಾಳೆ. ಇನ್ನೊಂದ್ ಕಡೆ ಹೀರೋನ್ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋರಪ್ಪ ಮತ್ತೆ ಅವ್ರನ್ನ ಇಬ್ರು ಸೇರ್ಕೊಂಡು ಏನೋ ಲಾಭ ಬರುತ್ತೆ ಅಂತ ಯಾವನ್ಗೂ ದುಡ್ಡನ್ನ ಕೊಟ್ಬಿಟ್ಟಿರ್ತಾರೆ. ಅವನಿಗೆ ಇವ್ರನ್ನ ಮೋಸ ಮಾಡ್ಬಿಟ್ಟು ಹೊಟ್ಟೋದ. ಅದು ಗೊತ್ತಾದ್ಮೇಲೆ ಪಾಪ ಇವ್ರಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಯಾವನ್ನ ನಂಬಿ ನೀವ್ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಬಂದ್ರಿ, ಇವಳು ಎಜುಕೇಶನ್ಗೋಸ್ಕರ ನಾನೆಲ್ಲ ಸೇರ್ಸಿಟ್ಟೆ, ಇಷ್ಟು ದಿನ ನೀವೇನೋ ಒಂದು ಸಣ್ಣ ಪುಟ್ಟ ತಪ್ಪನ ಮಾಡ್ತಾ ಇದ್ರೆ ಅದನ್ನೆಲ್ಲ ನಾನು ಸರಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಈ ತರ ಯಾಮರ್ಕೊಂಡ್ ನಿಂತಿದ್ದೀರಾ, ನೀವ್ ಅದನ್ನ ತಿಂದು ಕುಡಿದ್ಬಿಟ್ಟಿದ್ರೆ ಕೂಡ ನನ್ಗೆ ಸಮಾಧಾನ ಆಗ್ತಾ ಇತ್ತು, ಈ ತರ ಕೆಲಸ ಮಾಡ್ಬಿಟ್ರಲ್ಲ ಅಂತ ಹೇಳಿ ಪಾಪ ಬಿದ್ದು ಅಳ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಮ್ಮ ಅಳ್ಬೇಡಮ್ಮ ಅಂತ ಹೇಳಿ ಅವ್ರ ಅಮ್ಮಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಅವ್ರಮ್ಮ ಹೊರಗಡೆ ಕುತ್ಕೊಂಡು ಯಾರತನ ಫೋನ್ ಅಲ್ಲಿ ದುಡ್ಡೇನೋ ಕೇಳ್ತಾ ಇರ್ತಾರೆ. ಅವ್ರ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಇದನ್ನ ಹೀರೋಯಿನ್ ನೋಡ್ಬಿಟ್ಟು ಬಂದು ಹೇಳ್ತಾಳೆ, ಅಮ್ಮ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ಏನಕ್ಕೆ ಈ ತರ ಅಂದಾಗ ಅವ್ರಮ್ಮ ಅಂತಾರೆ, ಏಯ್ ದೊಡ್ಡೋರ್ ಬಗ್ಗೆ ಮಾತಲ್ಲ ನಿನ್ಗೆ ಯಾಕೆ, ನೀನೋಗ ಕೆಲಸ ನೋಡೋಕು, ನಮ್ ಫ್ಯಾಮಿಲಿ ಕಡೆಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ ಅಂತ ಹೇಳಿ ಹೀರೋಯಿನ್ ಮಾತಾಡಿಲಿಂದ ಹೊರಗಡೆ ಕಳಿಸ್ತಾರೆ. ಬಟ್ ಹೀರೋಯಿನ್ ಅವ್ರ ಅಮ್ಮ ಬಂದು ಬೇರೆ ಹತ್ರ ಏನೋ ಕೆಲಸಕ್ಕೆ ಕೇಳ್ತಾ ಇರ್ತಾರೆ. ನಾನು ಅರ್ಲಿ ಮಾರ್ನಿಂಗ್ ಬರ್ತೀನಿ, ಬೆಳ್ಳುಳ್ಳಿ ಎಲ್ಲ ಕೂಡ ಬಿಡಿಸ್ತೀನಿ, ನೀವ್ ಹೇಳೋ ಕೆಲಸ ಎಲ್ಲ ಮಾಡ್ತೀನಿ ಅಂತ ಮಾತಾಡ್ತಾರೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಯಿನ್ ಅವ್ರ ಅಣ್ಣ ಬೇರೆ ಒಂದು ಬ್ಯಾಗ್ ನ ತಗ್ಲಾಕೊಂಡು ಹೋಗಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಏನೋ ಬೆಳಗ್ಗೆನೆ ಎಲ್ಲೋ ಹೋಗ್ತಾ ಇದೆ ಅಂದಾಗ ಅವ್ರ ಅಣ್ಣ ಅಂತಾರೆ, ಏನೋ ಒಂದ್ ಕೆಲಸ ಮಾಡ್ಬೇಕಲ್ವಾ, ಏನ್ ಮಾಡ್ತೀನಿ ಏನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಹೋಗ್ತಾ ಇದೀನಿ ನೋಡೋಣ, ಆಲ್ ದ ಬೆಸ್ಟ್, ಸ್ಕೂಲ್ಗೆ ಹೋಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಹೊರಟೋಗ್ತಾರೆ. ಇವಳಿಗೆ ತುಂಬಾ ಬೇಜಾರಾಗುತ್ತೆ. ಅಣ್ಣ ಮೋಸ್ಟ್ಲಿ ಏನಾದ್ರು ಲೇಬರ್ ಕೆಲ್ಸಕ್ಕೆ ಹೋಗ್ತಾನ ಅಂತ. ಆದ್ರೆ ಹೀರೋ
ಹೀರೋಯಿನ್ ಸುಮ್ನೆ ಅಲ್ಲ, ಅವಳು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾ ಇರ್ತಾಳಲ್ಲ, ಅಲ್ಲೋಗ್ಬಿಟ್ಟು ಇನ್ ಸ್ವಲ್ಪ ದಿನಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಅವ್ರು ಹೇಳ್ತಾರೆ ಈ ತರ ನೀನೇದು ಗ್ಯಾಪ್ ತಗೊಂಡ್ರೆ ಮತ್ತೆ ನೀನ್ ಈ ತರ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ನಿನ್ಗ ಟಚ್ ಬಿಟ್ಟೋಗುತ್ತೆ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ ಈಗ ಸದ್ಯಕ್ಕೆ ನಾನು ಈ ಕ್ಲಾಸಿಗೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಮತ್ತೆ ಫ್ಯೂಚರ್ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅದಾದ್ಮೇಲೆ ಇವಳು ಯಾವಾಗೂ ಆ ನೋಟಿಸ್ ಪೇಪರ್ಸ್ ಎಲ್ಲ ಕೊಡೋ ಕೆಲಸ ಮಾಡ್ತಾ ಇರ್ತಾಳಲ್ಲ, ಅಲ್ಲೋಗ್ಬಿಟ್ಟು ಅವ್ರು ಸ್ವಲ್ಪ ಪೇಪರ್ಸ್ ಎಲ್ಲ ಪೋಸ್ಟರ್ಸ್ ಎಲ್ಲ ಕೊಟ್ಟಾಗ ಇವಳು ಇನ್ನೂ ಸ್ವಲ್ಪ ಕೊಡಿ ನಾನು ಮಾಡ್ತೀನಿ ಅಂದಾಗ ಅವ್ರು ಅಂತಾರೆ ನಿನ್ಗೆ ಎಕ್ಸಾಮ್ಸ್ ಎಲ್ಲ ಇದೆ ಅಲ್ವಾ, ಅದನ್ನು ಓದ್ಕೋಬೇಕಲ್ವಾ ಅಂದಾಗ ಇವಳಿಲ್ಲ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ಕೊಡಿ ಅಂತ ಪಾಪ ಅಷ್ಟೊಂದು ಎತ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಹೀರೋ ಸೇಫ್ ರೂಮ್ ಅಲ್ಲಿ ಇವಳು ಐಟಮ್ಸ್ ಎಲ್ಲ ಇಟ್ಟಿದ್ಲಲ್ಲ, ಡ್ರಾಯಿಂಗ್ ಮಾಡೋ ಐಟಮ್ಸ್ ಸಿಸ್ಟಮ್ ಅದೆಲ್ಲ ಅದನ್ನೆಲ್ಲ ಫುಲ್ ಪ್ಯಾಕ್ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಹೀರೋಗೇನ ಅರ್ಥ ಆಗ್ತಾ ಇಲ್ಲ, ಯಾಕೇನಾಯ್ತು ಯಾಕಿಲಿಂದ ಹೋಗ್ತಾ ಇದೆ ಅಂದಾಗ ಅವಳಂತಾಳೆ ಏನಿಲ್ಲ ಮನೇಲಿರೋ ಸಿಸ್ಟಮ್ ಕೆಟ್ಟೋಗಿದೆ, ಇಲ್ಲಿದ್ರೆ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡಕ್ಕಾಗಲ್ಲ, ಅದೇ ಮನೇಲಿದ್ರೆ ನಾನು ವೆಬ್ಟೂನ್ಸ್ ಎಲ್ಲ ಡ್ರಾ ಮಾಡ್ಕೊಳಕ್ ಈಸಿ ಆಗುತ್ತಲ್ವಾ, ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದೀನಿ ಅಂದಾಗ ಹೀರೋ ಬಿಡ್ತಾ ಇಲ್ಲ, ಬೇಡ ನೀನ್ ಹೋಗ್ಬೇಡ ನೀನ್ ಇಲ್ಲೇ ಬಾ ಅಂತ ಕರೆದಾಗ ಹೀರೋಯಿನ್ ಅಂತಾಳೆ ಏಯ್ ಸ್ವಲ್ಪ ದಿನಕ್ಕೆ ಕಣೋ, ನಂಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ನಾನು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಜಾಸ್ತಿ ಇದೆ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಎತ್ಕೊಂಡು ಹೋಗ್ತಾಳೆ. ಹೀರೋಗ್ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೆಲ್ಲ ಹೀರೋಯಿನ್ ಯಾವ್ದೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಕೆಲ್ಸಕ್ಕೆ ಬೇರೆ ಸೇರ್ಕೊಂಡಿರ್ತಾಳೆ. ಪಾಪ ತುಂಬಾನೇ ಕಷ್ಟಪಟ್ಟು ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ, ಅವ್ರ ಹತ್ರ ಎಲ್ಲ ಬೈಸ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಅವಳ ಕೆಲಸ ಬಿಟ್ಟು ಹೊರಗಡೆ ಬರುವಾಗ ಹೀರೋ ನೋಡ್ತಾನೆ ಬೆಳಗ್ಗೆಯಿಂದ ಎಷ್ಟು ಅಂಗಡಿ ಹುಡುಕಿದೀನಿ ಗೊತ್ತಾ, ಎಷ್ಟು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹುಡುಕಿದೀನಿ ಗೊತ್ತಾ, ನನ್ಗೆ ಗೊತ್ತು ಈ ತರನೇ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತೀನಿ ಅಂದಿದ ತಕ್ಷಣ ಹೀರೋಯಿನ್ ಕೂಡ ಏನೋ ನೀನು ನಾನು ಹಿಂದೆ ಸುತ್ಕೊಂಡು ಅನ್ಕೊಂಡು ಈಗ ಇಬ್ರು ಕುತ್ಕೊಂಡು ಜ್ಯೂಸ್ ಕುಡಿತಾ ಇರ್ತಾರೆ. ಏನಾಯ್ತು ಏನ್ ಪ್ರಾಬ್ಲಮ್, ಏನಕ್ಕಿದ್ರೆ ಕೆಲಸ ಮಾಡ್ತಾ ಇದೀಯ ಅಂತ ಹೀರೋ ಕೇಳಿದಾಗ ಅವಳಂತಾಳೆ ಯೂಶುವಲ್ ಆಗಿ ಹೈಸ್ಕೂಲ್ ಓದೋರೆಲ್ಲ ಮಾಡೋ ಕೆಲಸ ತಾನೆ, ಪಾರ್ಟ್ ಟೈಮ್ ಜಾಬ್ ಅಂತ ಅವಳು ಕ್ಯಾಶುವಲ್ ಆಗಿ ಹೇಳ್ತಾಳೆ. ಹೀರೋ ಹೇಳ್ತಾನೆ ಅದೇನು ನಿನ್ ಡ್ರೀಮೇ ಒಂದು ದೊಡ್ಡ ವೆಬ್ಟೂನರ್ ಆಗ್ಬೇಕು ಅಂತ ತಾನೆ, ನಿನ್ ಅರ್ಧದಲ್ಲೇ ಬಿಟ್ಬಿಟ್ರೆ ನಿನ್ ಡ್ರೀಮ್ ನೀನ್ ಹೆಂಗ್ ಅಚೀವ್ ಮಾಡಕ್ಕಾಗುತ್ತೆ, ನಿನಗ ಆಮೇಲೆ ಓದಕ್ಕೂ ಟೈಮ್ ಇರಲ್ಲ, ಡ್ರಾ ಮಾಡಕ್ಕೂ ಟೈಮ್ ಇರಲ್ಲ, ನಿನ್ ಕೆಲಸ ಎಲ್ಲ ಮಾಡ್ಬೇಡ ಅಂದಾಗ ಹೀರೋಯಿನ್ ಅಂತಾಳೆ ದಯವಿಟ್ಟು ನೀನ್ ನನ್ನಿಂದ ಸ್ವಲ್ಪ ದೂರನೇ ಇರು, ನನ್ನ ಒಂಟಿಯಾಗಿ ಬಿಟ್ಬಿಡು, ನನ್ ಲೈಫ್ ಬೇರೆ ನಿನ್ ಲೈಫ್ ಬೇರೆ, ಈಗ ಪ್ರೆಸೆಂಟ್ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಇದೆ, ಈ ಟೈಮ್ ಅಲ್ಲಿ ನಾನು ನನ್ನ ಡ್ರೀಮ್ ನ ಅಚೀವ್ ಮಾಡ್ಬೇಕು ಅನ್ನೋ ಯೋಚನೆ ನಂಗೆ ಬರ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು, ಅಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಸಾಂಗ್ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಜುನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರಿಬ್ರು ಲವ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೆಲ್ಲ ಕ್ಲೋಸ್ ಆಗಿದ್ರು, ಒಬ್ರಿಗೊಬ್ರು ಎಷ್ಟು ಕೇರಿಂಗ್ ಆಗಿದ್ರು ಅಂತ. ಇನ್ನೊಂದ್ ಕಡೆ ಹೀರೋಯಿನ್ ಕೂಡ ಒಬ್ಳೆ ನಿಂತ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಜೊತೆ ಅವತ್ತು ಪಾರ್ಕ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಲ್ವಾ, ಅದಲ್ಲಿ ಇವಳಿಗೆ ನೆನಪು ಬರುತ್ತೆ, ಇವಳು ತುಂಬಾನೇ ಫೀಲ್ ಮಾಡ್ತಾಳೆ. ಇನ್ನೊಂದ್ ಕಡೆ ಹೀರೋ ಕೂಡ ಅವ್ನ್ ಸೇಫ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವಳೆಲ್ಲ ಹೇಳಿರ್ತಾಳಲ್ಲ ನಿನ್ ಡ್ರೀಮ್ ನ ನೀನ್ ಅಚೀವ್ ಮಾಡ್ಬೇಕು ಅಂತ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಇವನಂತಾನೆ ನನಗೆ ಇವಳು ಕ್ಲಾಸ್ ತೆಗೆದ್ಬಿಟ್ಟು ಇವಳು ಅವಳ ಡ್ರೀಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಫಸ್ಟ್ ಅವಳನ್ನ ಮೀಟ್ ಮಾಡ್ಬೇಕು ಅಂತ ಅವ್ರ ಮನೆ ಹತ್ರ ಬರ್ತಾನೆ. ಬಂದ್ ನೋಡಿದ್ರೆ ಅವಳು ಇರೋದಿಲ್ಲ, ನೋಡಿದ್ರೆ ಒಬ್ಳೆ ನಡ್ಕೊಂಡ್ ಬರ್ತಾ ಇರ್ತಾಳೆ. ಹೀರೋ ಕೇಳ್ತಾನೆ ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ, ನನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯ ಅಂದಾಗ ಹೀರೋಯಿನ್ ಅಂತಾಳೆ ನಿನ್ ಲೈಫ್ ಬೇರೆ ನನ್ನ ಲೈಫ್ ಬೇರೆ, ನಿನ್ಗೆ ಪ್ರತಿಯೊಂದು ಈಸಿನೇ ಅಲ್ವಾ, ಬಟ್ ನನ್ಗೆ ಆತರ ಅಲ್ಲ, ದಯವಿಟ್ಟು ನೀನ್ ಇನ್ಮೇಲೆ ನನ್ನ ಲೈಫ್ ಅಲ್ಲಿ ಇನ್ವಾಲ್ವ್ ಆಗ್ಬೇಡ, ನನ್ ಪಡಗ್ ನನ್ನ ಬಿಟ್ಬಿಡು, ನಾನು ಅಲ್ಲಿಂದ ಹೋಗ್ತೀನಿ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಗೂ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಅವಳಿಗೆ ಏನ್ ಹೇಳಿ ಸಮಾಧಾನ ಮಾಡೋದು ಅಂತಾನೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ಈ 11th ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ. ಇದೇ ತರ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.